ಅಂದ್ರೆ ಅವ್ರ ಹೋಟೆಲ್ ಪ್ರಾಫಿಟ್ ಜೊತೆಗೆ 3 ಲಕ್ಷ ರೂಪಾಯಿ ವರ್ಷಕ್ಕೆ ಸೇವಿಂಗ್ 3 ಲಕ್ಷ 3.5 ಲಕ್ಷನೇ ಸೇವಿಂಗ್. ವರ್ಷಕ್ಕೆ ಒಂದೊಂದು ಒಲೆ ಹೊಸ ತಗೋಬಹುದು 10,000 ರೂಪಾಯಿ ಹಾಕ್ಬಿಟ್ಟು. ಓಕೆ ಓಕೆ ಸರ್, ಈಗ ಮುಂಚೆ ನೀವು ಗ್ಯಾಸ್ ಸಿಲಿಂಡರ್ ಬಳಸ್ತಾ ಇರ್ಬೇಕಾದ್ರೆ ಒಂದ್ ದಿನಕ್ಕೆ ಒಂದು ಸಿಲಿಂಡರ್ ಹೋಗೋದಾ? ಒಂದು ಸಿಲಿಂಡರ್ ಕಾಸ್ಟ್ ಎಷ್ಟಣ್ಣ? ಸಿಲಿಂಡರ್ ಬೆಲೆ 1900 1800 ಹೆಂಗಿದೆ ಸರ್. ಇವಾಗ ಎಷ್ಟಾಗತ್ತಣ್ಣ ಸೌದೆ ಖರ್ಚು? 600 ರೂಪಾಯಿ ಆಗುತ್ತೆ ಸರ್. 600 ರೂಪಾಯಿ ಖರ್ಚು. ಓ, ಹೆಚ್ಚು ಕಮ್ಮಿ 1000-1200 ರೂಪಾಯಿ ಅಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ. ಓಕೆ ಓಕೆ. ಸೌದೆ ಒಲೆ ಬಂದ್ಮೇಲೆ ಗ್ಯಾಸ್ ಬಳಸ್ತಾನೆ ಇಲ್ಲ ಅಣ್ಣ ನೀವು? ಎಲ್ಲ ಓಕೆ, ಫುಲ್ ರೆಸ್ಟ್ ಇದಕ್ಕೀಗ. ಹೇಳಿದ್ರಲ್ಲ ಆತ್ಮೀಯರೇ, ಮೈಸೂರಲ್ಲಂತೂ ಸೌದೆ ಒಲೆಯ ಅಬ್ಬರ ಸಿಕ್ಕಾಪಟ್ಟೆ ಜೋರಾಗಿದೆ. ಅಷ್ಟೇ ಅಲ್ಲ, ಈ ಸೌದೆ ಒಲೆಯಿಂದ ಅಡುಗೆ ಮಾಡ್ಬೋದು, ನೀರು ಕಾಯಿಸ್ಬೋದು. ಅಷ್ಟೇ ಅಲ್ಲ, ವರ್ಷಕ್ಕೆ 3.5 ಲಕ್ಷ ಎಕ್ಸ್ಟ್ರಾ ಆದಾಯ ಬೇರೆ ಕೊಡುತ್ತಂತೆ. ಖಂಡಿತ ಬನ್ನಿ, ಈ ವಿಡಿಯೋ ಭಾಳ ವಿಶೇಷವಾಗಿದೆ, ಕೊನೆ ತನಕ ನೋಡಿ, ಮಿಸ್ ಮಾಡಬೇಡಿ. ಸೊ ಒಳ್ಳೆ ಉಪಯುಕ್ತವಾದ ಮಾಹಿತಿ, ಡೀಟೇಲ್ಸ್ ಎಲ್ಲ ಇದೆ. ನಮಸ್ತೆ ಆತ್ಮೀಯರೇ, ಇನ್ನೇನು ಡಿಸೆಂಬರ್ ಹತ್ತಿರ ಬರ್ತಾ ಇದೆ, ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟೋ ಜನ ಮನೆಯಲ್ಲಿ ಸೋಲಾರ್ ಇಟ್ಕೊಂಡಿರ್ತಾರ, ಕರೆಂಟ್ ಒಲೆ ಇಟ್ಕೊಂಡಿರ್ತೀರ. ಸೋಲಾರ್ ಇಟ್ಕೊಂಡಿರೋರ್ಗಂತೂ ಡೆಫಿನೆಟ್ಲಿ ಸಮಸ್ಯೆ ಬಂದೇ ಬರುತ್ತೆ. ಚಳಿಗಾಲದಲ್ಲಿ ಬಿಸಿನೀರನ್ನ ಹೇಗಪ್ಪ ಕಾಯಿಸ್ಕೊಳ್ಳೋದು, ಹೇಗಪ್ಪ ಸ್ನಾನ ಮಾಡೋದು ಅಂತ, ಅಥವಾ ಕರೆಂಟ್ ಯೂಸ್ ಮಾಡಿದ್ರೆ ಹೆಚ್ಚಿಗೆ ಕರೆಂಟ್ ಬಿಲ್ ಬರುತ್ತೆ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ಅಂಥವ್ರಿಗೆ ಒಂದು ಅದ್ಭುತವಾದ ಪರಿಹಾರ ಇಲ್ಲಿದೆ. ಬನ್ನಿ, ಅದು ಏನು ಪರಿಹಾರ, ಅದು ಎಲ್ಲಿ ಸಿಗುತ್ತೆ, ಅದು ಯಾರು ಮಾಡ್ತಾರೆ ಅಂತ ಪರಿಚಯ ಮಾಡಿಸ್ಕೊಡ್ತೀನಿ. ನಾನಿವಾಗ ಇರೋದು ನಮ್ಮ ಪಾರಂಪರಿಕ ನಗರ ಮೈಸೂರಿನ ನಜರ್ಬಾದ್ನ ಬಜಾರ್ ರಸ್ತೆ ಅಂತ ಕರೀತಾರೆ, 2ನೇ ಕ್ರಾಸು, ಬೆಸ್ತಗೆರೆ ಅಂತ ಕೂಡ ಕರೀತಾರೆ ಇದಕ್ಕೆ. ಇಲ್ಲಿ ಗಣೇಶನ ದೇವಸ್ಥಾನ ಇದೆ ನನ್ನ ಹಿಂದೆ. ಎಕ್ಸಾಕ್ಟ್ಲಿ ದೇವಸ್ಥಾನದ ಎದುರುಗಡೆ ಒಂದು ರಸ್ತೆ ಇದೆ. ಆ ರಸ್ತೆಯಲ್ಲಿ ಭಾನುಪ್ರಕಾಶ್ ಸರ್ ಅಂತ ಇದ್ದಾರೆ. ಅವರು ನಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಅದ್ಭುತವಾದ ಪರಿಹಾರವನ್ನು ಕೊಟ್ಟಿದ್ದಾರೆ. ಬನ್ನಿ, ಇವಾಗ ನನ್ನ ಜೊತೆ ಅವರೇ ಇದ್ದಾರೆ, ಅವ್ರನ್ನೇ ನೇರವಾಗಿ ಮಾತಾಡಿಸ್ದ ಅವರು ಇದಕ್ಕೆ, ಈ ಪ್ರಾಬ್ಲಮ್ಗಳಿಗೆ ಏನು ಸೊಲ್ಯೂಷನ್ ಕಂಡು ಹಿಡಿದಿದ್ದಾರೆ, ಅದು ಎಷ್ಟು ಎಕಾನಮಿಯಾಗಿದೆ, ಅದು ಅವ್ರ ಪ್ರಾಡಕ್ಟು ನಮ್ಮ ಮೈಸೂರಲ್ಲಿ ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಸೇಲ್ ಆಗಿದೆ. ಬನ್ನಿ, ಈ ವಿಷಯನೆಲ್ಲನೂ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಸರ್ ತಮ್ಮ ಹೆಸರು? ಸರ್ ಭಾನುಪ್ರಕಾಶ್ ಅಂತ. ಓಕೆ, ನಾನು ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ ನಿಮ್ಮ ಇಲ್ಲಿಗೆ ಬರಬೇಕಾದ್ರೆ ಒಂದು 4-5 ಜನದವ್ರನ್ನ ಕೇಳಿದೆ. ಅವರು ಸೌದೆ ಒಲೆ ಮಾಡ್ತಾರಲ್ಲ ಸೌದೆ ಒಲೆ ಮಾಡ್ತಾರಲ್ಲ ಅಂತ ಕೇಳಿದ್ರು. ಅಷ್ಟು ಫೇಮಸ್ ಆಗಿಬಿಟ್ಟಿದ್ದೀರಾ. ಓಕೆ, ಏನು ಸರ್ ವಿಶೇಷ, ನಿಮ್ಮ ಪರಿಚಯ, ಇದರ ಹುಟ್ಟಿದ ರೀತಿ ಎಲ್ಲ ಹೇಳಿ ಸರ್. ಸರ್, ಅದೇ ಹಳೆ ಕಾಲದಲ್ಲಿ ಮುಂಚೆ ಸೌದೆ ಒಲೆಯಲ್ಲೇ ಅಡುಗೆ ಮಾಡ್ತಿದ್ರು. ಆಗ ಸೌದೆ ಒಲೆಯಲ್ಲೇ ನೀರು ಕಾಯಿಸ್ಕೊಳ್ಳೋರು, ತಾಮ್ರ ದಂಡೆಲ್ಲೇ ಸ್ನಾನ ಮಾಡೋರು. ಆಗೆಲ್ಲ ಕೂದಲು ಉದುರ್ತಿರಲಿಲ್ಲ, ಮೈ ಹೀಟ್ ಆಗ್ತಿರಲಿಲ್ಲ, ತುರ್ಕೆ ಬರ್ತಿರ್ಲಿಲ್ಲ. ಇವಾಗೆಲ್ಲ ಏನಾಗಿದೆ ಅಂತ ಫಾಸ್ಟ್ ಆಗಿಬಿಟ್ಟಿದ್ರೆ ಜನ. ಸೋಲಾರ್ ಬಂದಿದೆ, ಗೀಸರ್ ಬಂದಿದೆ, ಇಮಿಡಿಯೇಟ್ಲಿ ಅವ್ರಿಗೆ ನೀರು ಬಂದ್ಬಿಡ್ಬೇಕು. ಆದರೆ ಇಮಿಡಿಯೇಟ್ಲಿ ನೀರು ಬರೋ ಥರ ನಮ್ಮದು ಆಗುತ್ತೆ, ಆದರೆ ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೇ. ಅದನ್ನು ಕಾಯಿಸೋ ತಾಳ್ಮೆ ಬೇಕು. ಅದು ಯಾವ ಥರ ಫಾಸ್ಟಾಗಿ ಕಾಯುತ್ತೆ, ಯಾವ ಥರ ನಿಮಗೆ ಅದು ಉಪಯೋಗಕ್ಕೆ ಬರುತ್ತೆ, ಮತ್ತು ಯಾವ ಥರ ಹೊಸದಾಗಿ ಮಾಡಿದ್ದೀವಿ. ಅಂಡೆ ಕಟ್ಟಿಸ್ಕೊಳ್ಳೋದು ಬೇಡ, ನಾವು ಮಾಡಿರೋ ಸಿಸ್ಟಮ್ನ ನಿಮ್ಗೆ ತೋರಿಸ್ತೀನಿ. ನಮ್ಮ ಮನೆ ಮೇಲ್ಗಡೆ ಇದೆ, ಬನ್ನಿ. ಯಾಕಂದರೆ ಈಗ ಡಿಸೆಂಬರ್ 15ರಿಂದ ನಿಮಗೆ ಇದು ಏನು ಚಳಿಗಾಲ ಸ್ಟಾರ್ಟ್ ಆಗುತ್ತೆ, ಧನುರ್ಮಾಸ ಹುಟ್ಟುತ್ತೆ. ಹಾಗಂತೂ ನಿಮಗೆ ಬಿಸಿನೀರು ಕಾಯಿಸ್ಕೊಳ್ಳಿಕ್ಕೆ ಈ ಸೋಲಾರು ಗೀಸರಿಂದ ನಿಮಗೆ ಆಗೋದೇ ಇಲ್ಲ, ಚಾನ್ಸೇ ಇಲ್ಲ. ಯಾಕಂದರೆ ಬಿಸಿಲೇ ಬರಲ್ವಲ್ಲ ಸರ್. ಬಿಸಿಲು ಬರದೇ ಇರೋದ್ರಿಂದ ನಿಮಗೆ ನೀರು ಕಾಯಿಸ್ಕೊಳ್ಳೋಕ್ಕೆ ಒಬ್ಬರು ಬಂದರೆ ಸಾಕಷ್ಟೇ. ಇನ್ನು ಮಿಕ್ಕಿದ 5 ಜನಕ್ಕೂ ಬಿಸಿನೀರು ಬರಲ್ಲ. ಆದರೆ ನಮ್ದು ಹಂಗಲ್ಲ. ನಿಮ್ಮ ಮನೇಲಿ 10 ಜನ ಇದ್ದೀರಾ, 10 ಜನನೂ ಬಿಸಿ ಸ್ನಾನ ಮಾಡ್ಬೋದು. ಆ ಥರ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾವು. ಬನ್ನಿ, ನಾವು ಏನು ಮಾಡಿದ್ದೀವಿ ಅನ್ನೋದನ್ನ ನಿಮಗೆ ನಮ್ಮ ಮನೆಯಲ್ಲಿ ಕರ್ಕೊಂಡು ತೋರಿಸ್ತೀವಿ ಸರ್. ಸರ್, ಈಗ ನಾವಿರೋ ಜಾಗ ಎಲ್ಲಿದ್ದೀವಿ ಅಂತ ಹೇಳ್ಬಿಡಿ ಸರ್. ಮೈಸೂರು ನಜರ್ಬಾದ್ ಬೆಸ್ತಗೇರಿ ಅಂತ, 2nd ಕ್ರಾಸು, ಈ ಗಣಪತಿ ಟೆಂಪಲ್ ಆಪೋಸಿಟ್ ಸರ್ ನಮ್ಮ ಮನೆ ಇರೋದು. ಓ, ಇದು ಬೆಸ್ತಗೇರಿನಲ್ಲಿರುವಂಥ ಗಣಪತಿ ದೇವಸ್ಥಾನ. ಸೊ ಇದು ಎದುರುಗಡೆ ಬಂದರೆ ನಿಮ್ಮ ಮನೆಗೆ ಹೋಗೋ ರೋಡ ಇದು? 2nd ಕ್ರಾಸು. ಓಕೆ ಓಕೆ ಸರ್, ಬನ್ನಿ ಸರ್ ಹೋಗೋಣ. ಸರ್, ಮೂಲ ನಿಮ್ಮ ಪರಿಚಯ ಸ್ಟಾರ್ಟ್ ಆಗಲಿ ಸರ್. ಹೇಗೆ ಸರ್ ಈ ಕಾನ್ಸೆಪ್ಟ್ ಹುಟ್ಟಿದ್ದು? ಮುಂಚೆ ಏನು ಮಾಡ್ತಾ ಇದ್ವಿ ತಾವು? ಅದೇ ನಮ್ಮದು ವೆಹಿಕಲ್ಸ್ ಎಲ್ಲ ಇತ್ತು, 3 ವೆಹಿಕಲ್ ಇತ್ತು, ಟೂರಿಸ್ಟ್ ಡಿಪಾರ್ಟ್ಮೆಂಟಲ್ಲಿ ಇದ್ವಿ. ಆನಂತರ ಕರೋನಾದ ಎಫೆಕ್ಟ್ ಆಯಿತು. ಏನಾದ್ರು ಬಿಸ್ನೆಸ್ ಮಾಡೋದ ಅಂತ ಇಲ್ಲಿ ಕೈ ಹಾಕಿದ್ವಿ. ಒಂದು 2-3 ಬಿಸ್ನೆಸ್ ಮಾಡಿದೋ ನಮಗೆ ಯಾವುದೂ ಸೆಟ್ ಆಗಲಿಲ್ಲ. ಈಗ ನಮಗೆ ಈ ಸೌದೆ ಒಲೆ ಕೈ ಹಿಡಿತು. ಇದರಿಂದ ಸಾಕಷ್ಟು
ಬದಲಾವಣೆಗಳನ್ನ ಮಾಡ್ಕೊಂಡು ಬಂದು ಈಗ ಹೊಸ ಕಾನ್ಸೆಪ್ಟ್ಗಳಲ್ಲಿ ಹೊಸ ತರ ಮಾಡ್ಕೊಂಡು ಒಂದು ಫೈನಲ್ ಆಗಿ ಬಂದಿದ್ದೀವಿ. ಎಲ್ಲಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಅಂದ್ರೆ ನಮ್ಮ ಹೆಸರಿಗೆ ತಕ್ಕಂತೆ ಮೈಸೂರು ನಮ್ಮ ಪಾರಂಪರಿಕ ನಗರ. ಸೊ ಆ ಒಂದು ಪಾರಂಪರಿಕ ಪದ್ಧತಿಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ತಮ್ಮ ಆಸೆ ಆಕಾಂಕ್ಷೆ. ಪೂರಕವಾಗಿ ಇದೊಂದು ಕೆಲಸ ಆಗ್ತಾ ಇದೆ. ನಾವು ಅದಕ್ಕೋಸ್ಕರ ಏನ್ ಮಾಡಿದೀವಿ ಅಂದ್ರೆ ಕಾನ್ಸೆಪ್ಟ್ ನಮ್ದು ಹಳೆ ಆರ್ಗ್ಯಾನಿಕ್ ಪದ್ಧತಿ ಯಾಕೆ ಬಿಟ್ಬಿಟ್ಟು ಜನ, ಮತ್ತೆ ನಾವು ಸೌದೆ ಒಲೆ ಬಿಟ್ಬಿಟ್ಟು ಬೇರೆ ಏನು ಮಾರಾಟ ಮಾಡಲ್ಲ ಸರ್. ನಾವು ಫುಡ್ ರಿಲೇಟೆಡ್ ಒಂದು ಬಾರ್ಬಿಕ್ಯೂ ಆಗ್ಬೋದು, ರುಬ್ಬ ಗುಂಡಿದೆ ಅಂದ್ರೆ ಸ್ಲೋ RPM ಅಲ್ಲಿ ಅಮ್ಮಂದಿರೆಲ್ಲ ಕಾರ ಆಡ್ಸ್ಕೊತಿದ್ರು. ಆ ಕಾನ್ಸೆಪ್ಟ್ಗೆ ಹೋಗ್ಬೇಕು ಅನ್ನೋದು ನಮ್ದು ಇಚ್ಛೆ. ಯಾಕಂದ್ರೆ ಈಗ ಗೊತ್ತಲ್ಲ ನಿಮ್ಗೆ, ಜಂಕ್ ಫುಡ್ ಎಲ್ಲ ತಿಂದು ಹಾಸ್ಪಿಟ್ಲಿಗೆ ದುಡ್ಡು ಕೊಡೋ ಬದಲು ಇವೆಲ್ಲ ಮರ್ತ್ಬಿಟ್ಟವ್ರೆ ಜನ. ನಾವೆಲ್ಲ ತಿರ್ಗಾ ಹಿಂದಿನ ಕಾಲಕ್ಕೆ ಕರ್ಕೊಂಡು ಹೋಗೋಣ ಅಂತ ಒಂದು ನಂದು ಸಣ್ಣ ಪ್ರಯತ್ನ. ಅದಕ್ಕೆ ನಿಮ್ಗೆಲ್ಲಾರ್ದು ಸಪೋರ್ಟ್ ಬೇಕು ಅಂತ ಹೇಳಿ ನಾನು ಈ ಮಾಧ್ಯಮದ ಮುಖಾಂತರ ಕೇಳ್ಕೊತೀನಿ. ಓಕೆ, ಹೇಗೆ ಸರ್ ನಿಮಗೆ ಇದು ಆ್ಯಕ್ಚುಲಿ ಮೂಲತಃ ಡ್ರೈವಿಂಗ್ ಅಥವಾ ಟ್ರಾವೆಲ್ಸ್ ಶಿಕ್ಷಣದಲ್ಲಿದ್ದವರು ಹೀಗೆ ಮಾಡಬೇಕು ಅನ್ನೋ ಐಡಿಯಾ ನಿಮಗೆ ಎಲ್ಲಾದರೂ ನೋಡಿದ್ರಾ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಮಾಡ್ತಾ ಇದ್ರಾ? ಸರ್ ಅದೇ ನಾವು ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಮ ತಾಯಿ ಒಲೆಲೇ ಅಡುಗೆ ಮಾಡಿ ಊಟ ಮಾಡ್ಕೊಡೋರು, ಮತ್ತೆ ಕಲ್ಲಲ್ಲಿ ರುಬ್ಬೋರು. ಆಗ ಟೇಸ್ಟು ಎಷ್ಟು ಚೆನ್ನಾಗಿರ್ತಿತ್ತು ಅಂದರೆ ನಮಗೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರ್ತಿತ್ತು. ಇವಾಗ ಆಗಿದೆ ಗೊತ್ತಾ, ಎಲ್ಲೇ ಹೋಗಿ ಊಟ ಮಾಡಲಿ ನಮ್ಮ ತಾಯಿ ಮಾಡಿದ ಟೇಸ್ಟೇ ಸಿಗ್ತಾ ಇರಲ್ಲ ನಮಗೆ. ಯಾಕೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಒಂದ್ಸಾರಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಆಗ ನಮ್ಮ ಅಮ್ಮ ಮಾಡ್ತಿದ್ದು ಕಲ್ಲಲ್ಲಿ ರುಬ್ಬೋರು, ಒಲೆಯಲ್ಲಿ ಅಡುಗೆ ಮಾಡ್ಕೊಡೋರು, ಆಗ ರುಚಿ ಇರ್ತಿತ್ತು. ಇವಾಗ ಮಿಕ್ಸಿಲಿ ರುಬ್ತಾರೆ, ಗ್ಯಾಸಲ್ಲಿ ಅಡುಗೆ ಮಾಡ್ತಾರೆ, ಹಾಗಾಗಿ ರುಚಿ ಹೊರಟೋಗಿದೆ. ಈ ಕಾನ್ಸೆಪ್ಟ್ಗೆ ನಾವೇನು ಮಾಡೋದು, ತಾಡಿ ನಾವು ಯಾಕೆ ಸೌದೆ ಒಲೆ ತರಬಾರ್ದು, ಜನಗಳ ಕಷ್ಟ ಕೊಡಬಾರ್ದು, ಸೌದೆ ಒಲೆನೂ ಇರಬೇಕು, ಆ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದೀವಿ. ತೋರಿಸ್ತೀನಿ ಬನ್ನಿ ಸರ್. ಅದು ಅಡುಗೆಗೆ ಹೋಗುತ್ತೆ, ಬಿಸಿನೀರು ಕಾಯಿಸ್ಕೊಳ್ಳೋಕ್ಕೂ ಆಗುತ್ತೆ. ತಮ್ಮ ತಂದೆ ತಾಯಿಯವರು ಏನು ಮಾಡ್ತಾ ಇದ್ರು, ಎಲ್ಲಿದ್ದಾರೆ ಸರ್? ನನ್ನ ತಾಯಿ ಇಲ್ಲ, ತಂದೆ ಇದ್ದಾರೆ. ಇಲ್ಲೇ 3ನೇ ಕ್ಲಾಸಲ್ಲಿ ನಾವು ಮನೆ, ನಮ್ದು ಬೇರೆ ಮನೆ ಇದೆ, ಇದು ಅಕ್ಕನ ಮಗಳ ಮನೆ. ಓಕೆ, ಇಲ್ಲಿ ನಾವು ಅವರಿಬ್ರು ಸೇರಿ ಮಾಡ್ತೀವಿ. ಓಕೆ ಓಕೆ, ಹಾಗೆ ತೋರಿಸ್ತೀನಿ ಬನ್ನಿ ಸರ್. ಬನ್ನಿ. ಮೋಸ್ಟ್ಲಿ ಭಾಳ ಹಳೆ ಮನೆ ಅನ್ಸುತ್ತೆ ಸರ್ ಇದು. ಎಷ್ಟು ಸರ್? 120 ವರ್ಷದ ಮನೆ ಇದು. ಓಹೋ ಹೋ, ಈ ಮನೆದೇ ಒಂದು ಅದ್ಭುತವಾದ ಕತೆ ಇದೆ ಅಲ್ಲ ಸರ್? ಓ, ಹಾಂ ಹಾಂ ಅವ್ರ ಯಜಮಾನ ತಾತ ಹಾಂ ಹಾಂ ಬಂದು ಹಳೆ ಕಾಲದಲ್ಲಿ ತಗೊಂಡಂತ ಮನೆ ಇದು. ಓಕೆ, ನಮ್ಗೆ ಗೊತ್ತಿಲ್ಲ ಎಷ್ಟು ವರ್ಷ ಆಯ್ತು ಅಂತ ಅವ್ರು ಹೇಳ್ತಾರೆ, ನಾವು ಕೇಳ್ತಿದೀವಿ. ಓಕೆ ಓಕೆ, ಆಗ್ಲಿ ಸರ್. ಬನ್ನಿ, ನೋಡಿ ಮಹಾರಾಜರ ಫೋಟೋ ಎಲ್ಲ ಇದೆ. ಹಾಂ ಹಾಂ ಹಾಂ, ಓಹೋ, ಸಾಕ್ಷಿ ನೋಡಿ ಸರ್, ಅದ್ಭುತವಾಗಿದೆ. ಇದೊಂದು ನಿಮ್ಮ ಪ್ರಯೋಗಶಾಲೆ ಅಥವಾ ಪ್ರಯೋಗ ಅಂತ ಅನ್ಬೋದು ಸರ್. ಓಕೆ, ಇವಾಗ ಏನು ಮಾಡ್ತಾ ಇದ್ದೀರಾ ಸರ್? ಆ್ಯಕ್ಚುಲಿ ಒಂದು ಚಿಕ್ಕದಾಗಿರೋ ಪ್ಯಾಸೇಜು, ಹಾಂ, ಪ್ಯಾಸೇಜ್ ಒಳಗಡೆ ನಾವು ಒಂದು ಹೊಸದಾಗಿ ಅದೇ ಹೇಳ್ದಲ್ಲ ಸರ್, ಸೌದೆ ಒಲೆ ಮಾಡ್ಕೊಂಡಿದೀವಿ ಅಂತ, ಅದನ್ನ ಜೋಸಾಗಿ ನಿಮ್ಗೆ ಕರ್ಕೊಂಡ್ ಬಂದಿದ್ದೀನಿ. ಇಷ್ಟು ಚಿಕ್ಕ ಜಾಗದಲ್ಲೂ ಕೂಡ ಇದನ್ನ ನೀವು ಅಸೆಂಬಲ್ ಮಾಡ್ಕೊಂಡಿದ್ದೀರಾ? ಬಂದು 2.5 ಅಡಿ ಇರ್ಬೋದು ಸರ್. ಓಕೆ, ಅಲ್ವಾ? ಈ 2.5 ಅಡಿಲಿ ನಾವು ಒಂದು ಟ್ಯಾಂಕ್ ಕೂಡ ಇಟ್ಕೊಂಡಿದೀವಿ, 300 ಲೀಟರ್ ಟ್ಯಾಂಕ್ ಇದು. ಮತ್ತೆ ಇಲ್ಲಿಂದ ಎಕ್ಸ್ಟ್ರಾ ಒಂದು ಪೈಪ್ ಕಲೆಕ್ಷನ್ ತಗೊಂಡ್ವಿ. ಓಕೆ, ತಗೊಂಡು ಇಲ್ಲಿ ಅಂಡೆ ಒಳಗಡೆ ಬಂದು ಇಲ್ಲಿ ನೀರು ಬೀಳುತ್ತೆ. ಇಲ್ಲಿ ಬಂದು ನೋಡಿ, ಇಲ್ಲಿ ಒಳಗಡೆ ಬೀಳುತ್ತೆ. ಇದು ಬಾಲ್ ಇಟ್ಟಿದೀವಿ, ಸಂಪಲ್ ಇರುತ್ತಲ್ಲ ಆ ತರದ್ದು. ಓಕೆ, ಹಿಂಗ್ ಪ್ರೆಸ್ ಮಾಡಿದ್ರೆ ನೀರ್ ಬರುತ್ತೆ ನೋಡಿ. ಓಕೆ, ಹಿಂಗ್ ಬಿಟ್ರೆ ನೀರ್ ನಿಂತ್ಕೊಳ್ತದೆ. ಅದೇ ಆಟೋಮೆಟಿಕ್ ಆಗಿ ನೀರ್ ಖಾಲಿ ಆದಾಗ ಅದೇ ತುಂಬಿಕೊಳ್ಳುತ್ತೆ. ಓಕೆ, ಇಲ್ಲಿ ಕೆಳಗಡೆ ಬಿಸಿ ಮಾಡ್ತೀವಿ. ಓಕೆ, ಮತ್ತೆ ಇಲ್ಲಿಂದ ನೀರು ಬಚ್ಚಲ್ ಮನೆಗೆ ಹೋಗುತ್ತೆ, ಬಿಸಿನೀರು. ಓಕೆ ಸರ್, ಜಸ್ಟ್ ಇಲ್ಲಿ ಕೂತ್ಕೊಂಡು ಸೊ ಇಲ್ಲಿಂದ ನೀವು ಮನೆಗೆ ಕನೆಕ್ಟ್ ಮಾಡ್ಬಿಟ್ಟಿದ್ದೀರಾ? 10 ನಿಮಿಷ ಪೇಪರ್ ಓದ್ತಾ ಇದ್ರೆ ಸಾಕು ಸರ್. ಓಹೋ, ನೀವು 4 ಜನ ಸ್ನಾನ ಮಾಡಿದ್ರೆ ನೀವು ಹೋಗಿ ಸ್ನಾನ ಮಾಡ್ಬೋದು. ಒಲೆನೇ ಕಟ್ಟಬೇಕು ಅಂತ ಏನಿಲ್ಲ. ಹೊಸದಾಗಿ ನಾವು ಈ ತರ ಒಂದು ಪ್ರಾಡಕ್ಟ್ ನ ರೆಡಿ ಮಾಡಿ, ನಮ್ದು ಸ್ವಂತ ಐಡಿಯಾ ಸರ್ ಇದು. ನನಗೆ ಗೊತ್ತಿಲ್ಲ ಯಾರು ಎಷ್ಟು ಜನ ಮಾಡಿದಾರ ಅಂತ. ಗೊತ್ತಿರಂಗೆ ಆಲ್ ಓವರ್ ಇಂಡಿಯಾದಲ್ಲಿ ನಾವು ಒಬ್ಬರೇ ಮಾಡಿರೋದು ಅನ್ಕೊಂತೀನಿ ನಾನು. ಓಕೆ ಓಕೆ, ಎಷ್ಟು ಲೀಟರ್ ಡ್ರಮ್ ಸರ್ ಇದು? ಸರ್ ಇದು 35 ಲೀಟರ್, 40 ಲೀಟರ್ ಹಿಡಿತದೆ. 40 ಲೀಟರ್, 5 ಲೀಟರ್ ಬಾಲ್ ಕೂರುತ್ತೆ. ಓಕೆ, ಒಟ್ಟು ನಿಮ್ಗೆ 35 ಲೀಟರ್ ನೀರು ಸ್ಟಾಕ್ ಆಗುತ್ತೆ ಇದ್ರೊಳಗಡೆ. ಸೊ ಇದ್ರ ಕೆಳಗಡೆ ನಿಮ್ಮ ಸ್ಟವ್ ಇದೆ. ಈ ಸ್ಟವ್ ಒಳಗಡೆ ನಾವು ಈ ಒಲೆ ಒಳಗಡೆ ಸೌದೆ ಹಾಕಿ ನಿಮ್ಗೆ ಹಚ್ಚಿ ತೋರಿಸ್ತೀವಿ. ಓಕೆ ಸರ್. ಸರ್, ಈ ಅಡಾಪ್ಟರ್ ಇಂದ ಈ ಬ್ಯಾಟರಿ ಚಾರ್ಜ್ ಮಾಡಿದ್ರೆ 8 ದಿನ ಬರುತ್ತೆ ಇದು. ಓಕೆ ಓಕೆ, 8 ಡೇಸ್, 8 ದಿನ ಚಾರ್ಜ್ ಮಾಡೋ ಅವಶ್ಯಕತೆ ಇಲ್ಲ. 8 ದಿನ ಗಾಳಿ ಓದುತ್ತೆ. ಯಾವ ತರ ಅಂದ್ರೆ, ಇದು ಚಾರ್ಜ್ ಮಾಡಿದೀವಿ. ಇಲ್ಲಿ ನೋಡಿ, ಇಲ್ಲಿ ಪಿನ್ ಮಾಡ್ತೀನಿ. ಓಕೆ, ಇಲ್ಲಿ ಆನ್ ಮಾಡ್ತೀನಿ. ಇಲ್ಲಿ ಗಾಳಿ ಓದುತ್ತೆ. ಓ, ಗಾಳಿ ಬರ್ತಾ ಇದೆ ಈಗ ನೋಡಿ. ಸೌಂಡ್ ನೋಡಿ, ಸೌಂಡ್ ಕೇಳಿಸ್ಕೊಳ್ಳಿ ಅಲ್ವೇ? ಇದೇ ಕೆಲಸ ಮಾಡೋದು. ಈಗ ಸೌದೆ ಎಲ್ಲ ಹಾಕಿ ಹಚ್ಚಿ ತೋರಿಸ್ತೀನಿ ಸರ್ ನಿಮ್ಗೆ.
ನೋಡಿ ಸಾಮಾನ್ಯ ಅಂಗಡಿಗಳಲ್ಲಿ ಕಟ್ ಪೀಸ್ ಇರುತ್ತೆ, ಓಕೆ. ಈ ತರ ಚಿಕ್ಕ ಚಿಕ್ಕ ಪೀಸ್ಗಳು ಹಾಕೊಳ್ಳೋದು ಸರ್ ಇದ್ರೊಳಗಡೆ ಹಾ 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 ಫಸ್ಟ್. ಓಕೆ. ಸರ್ ಇದಕ್ಕೆ ಸೌದೆನ ನಾವು ಬರೀ ಕಟ್ಟಿಗೆ ಅಂಗಡಿನಲ್ಲಿ ಅಥವಾ ಸ್ವಾಮಿದಲ್ಲಿ ಸಿಗುತ್ತಲ್ಲ ಅದಾಗುತ್ತೋ ಅಥವಾ ಈಗ ನಮ್ಮ ಮನೆ ಸ್ಟ್ರೀಟ್ಗಳಲ್ಲಿ ಸಣ್ಣ ಸಣ್ಣ ಮರ ಗಿಡಗಳು ಇರ್ತವೆ, ಸರ್ ಸಣ್ಣ ಸಣ್ಣ ಗಿಡ ಇರೋದು ಪಿಳ್ಳೆಗಳಂತ ಬಿದ್ದಿರುತ್ತೆ, ಪಿಳ್ಳೆಗಳು ಅಂತಾರಲ್ಲ, ಅದನ್ನೆಲ್ಲಾನು ಹಾಕಬಹುದು ಸರ್. ಓಹೋ ಹೋ, ಅದನ್ನ ಹಾಕಬಹುದು. ಕಾಯ್ದು ಚಿಪ್ಪು ಹಾಕಬಹುದು. ಆದ್ರೆ ಕಾಯಿ ಚಿಪ್ಪು ಜಾಸ್ತಿ ಹಾಕಂಗಿಲ್ಲ, ಒಂದೊಂದೇ ಪೀಸ್ ಹಾಕಬೇಕಾಗುತ್ತೆ. ಅದನ್ನು ಮಧ್ಯ ಹೆಂಗ್ ಹಾಕೋದು ಅಂತ ತೋರಿಸ್ತೀನಿ ಸರ್. ಓಕೆ. ಈಗ ಈ ತರ ಸೌದೆಗಳು ತುಂಬ ಅದು ತುಂಬಾ ಹಾಕ್ಬೇಕಾ ಸರ್ ಅಥವಾ ಅರ್ಧ ಹಾಕಂದ್ರೆ ಸಾಕು ಸರ್? ಅರ್ಧ ತುಂಬಾ ತುಂಬಾರ್ದು, ಓಕೆ. ಅರ್ಧದಷ್ಟು ತುಂಬಬೇಕು, ಇಷ್ಟೇ ಹಾಕಬೇಕು ಸರ್. ಓಕೆ. ಚಿಕ್ಕ ಚಿಕ್ಕದು ಹಾಕ್ಬೇಕು ಫಸ್ಟ್ ಸ್ಟಾರ್ಟಿಂಗ್. ಈಗ ಸೌದೆ ಹಾಕಿದೀವಿ, ಈಗ ಇದ್ರ ಮೇಲೆ ಸರ್ ಡೀಸೆಲ್ ಹಾಕ್ತೀನಿ. ಒಂದು 3 ಸ್ಪೂನ್ ಡೀಸೆಲ್ ಹಾಕ್ತೀನಿ ಸರ್. ಓಕೆ. ಡೀಸೆಲ್ ತಂದು ಇಟ್ಕೊಂಡಿದೀವಿ. ಓಕೆ. ನೋಡಿ ಸರ್, ಇದು ಹಾಕೋದು ಸೌದೆ ಮೇಲೆ ನಾವು. ಓಕೆ. ಸ್ಟಾರ್ಟಿಂಗ್ ನಾವು ಕೆರೋಸಿನ್ ಯೂಸ್ ಮಾಡ್ತಿದ್ವಲ್ಲ, ಅದ್ರ ಬದಲು ಡೀಸೆಲ್ ಯೂಸ್ ಮಾಡ್ತೀವಿ. ಕೆರೋಸಿನ್ ಸಿಗ್ತಾ ಇಲ್ವಲ್ಲ, ಕೆರೋಸಿನ್ ಸಿಗಲ್ವಲ್ಲ ಇವಾಗ, ಆ ಉದ್ದೇಶಕ್ಕೆ ನಾವು ಡೀಸೆಲ್ ಯೂಸ್ ಮಾಡ್ತಾ ಇದೀವಿ. ನ್ಯೂಸ್ ಪೇಪರ್ ಯೂಸ್ ಮಾಡಕ್ಕಾಗಲ್ವಾ ಸರ್? ಮಾಡ್ಬೋದು ಸರ್, ಲೇಟ್ ಆಗುತ್ತೆ ಎತ್ಕೊಳ್ಳೋದು. ಓಕೆ. ಇದಾದ್ರೆ ಸ್ವಲ್ಪ ಬೇಗ ಹತ್ಕೊಳ್ಳುತ್ತೆ ಅಂತ. ಓಕೆ. ಸರ್ 30 ಸೆಕೆಂಡ್ ಬಿಡ್ಬಿಡ್ಬೇಕು. ಬಿಟ್ಟ ನಂತರ ಗಾಳಿನ ಆನ್ ಮಾಡ್ಬೇಕು ಸರ್. ಈಗ ಬ್ಯಾಟ್ರಿ ಯೂಸ್ ಮಾಡ್ತಾ ಇರೋ ಉದ್ದೇಶ ಕೆಳಗಡೆಯಿಂದ ಗಾಳಿ ಬರ್ಲಿ ಅಂತ. ನೋಡಿ, ಆನ್ ಮಾಡ್ತೀನಿ ನೋಡಿ. ಹಿಂಗ ಆನ್ ಮಾಡಿದ್ರೆ ಸರ್ ಲೈಟ್ ಆಗಿ ಗಾಳಿ ಬರ್ತದೆ. ಓಕೆ. ಅದು ಉರಿಯಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ. 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 ಈಗ ಸಪೋಸ್ ನಾವು ಮನೆಯಲ್ಲೇ ಇರ್ತೀವಿ ಸರ್, ಅಥವಾ ನಮ್ಗೆ ಪವರ್ ಕನ್ಸಂಪ್ಷನ್ ಎಲ್ಲ ಪವರ್ ಸಪ್ಲೈ ಇದೆಲ್ಲ ಇದೆ, ಸೊ ಅಂತ ಟೈಮಲ್ಲಿ ಬ್ಯಾಟ್ರಿ ಯೂಸ್ ಮಾಡ್ಬೇಕಾಗಿಲ್ಲ, ಬೇಕಾಗಿಲ್ಲ. ಈ ಅಡಾಪ್ಟರ್ ಹಾಕೊಂಡು ಡೈರೆಕ್ಟ್ ಹಾಕಬಹುದು, ಡೈರೆಕ್ಟ್ ಆಗಿ ಉರಿಯುತ್ತೆ. ಓಕೆ. ಬ್ಯಾಟ್ರಿ ಕೂಡ ಉದ್ದೇಶ ನೀವು ಎಲ್ಲಿ ಬೇಕಾದ್ರೆ ಇಟ್ಕೊಂಡು ಹೋಗಬಹುದು, ಟೂರ್ಗೂ ತಗೊಂಡು ಹೋಗಬಹುದು. ಬ್ಯಾಟ್ರಿ ಕೂಡ ಉದ್ದೇಶ ಟ್ರಿಪ್ ಗಿಪ್ಪಿಗೆಲ್ಲ ಅನುಕೂಲ ಆಗಲಿ. ಈ ತರ ಪ್ಯಾಸೇಜ್ ಅಲ್ಲಿ ಇಟ್ಕೊಳ್ಳಕ್ಕೆ ಕರೆಂಟ್ ಬೋರ್ಡ್ ಇರಲ್ಲ, ಅವಾಗ ಈ ಬ್ಯಾಟ್ರಿಯಿಂದ ಬಳಸಬಹುದಲ್ಲ. ಓಕೆ. ಓಕೆ. ಆ ತರ ಉರಿಯಕ್ಕೆ ಸ್ಟಾರ್ಟ್ ಆಯ್ತು ಇವಾಗ. ಸರ್. ಓಕೆ. ಸೊ ಇದನ್ನ ತಗೊಂಡೋಗಿ ಕೆಳಗಡೆ ತಳ್ಬಿಡೋದು ಅಷ್ಟೇ. ನೋಡಿ ಸರ್, ಈಗ ಉರಿಯಕ್ಕೆ ಸ್ಟಾರ್ಟ್ ಆಯ್ತು ಸರ್. ಓಕೆ. ಆಯ್ತೆ, ಬ್ಯಾಟ್ರಿ ಅಲ್ಲಿ ಇರುತ್ತೆ. ಹಿಂಗ್ ತಗೊಬಂದು ಸರ್ ಒಳಗೆ ತಳ್ಳೋದು ಸರ್. ಈಗ ನೋಡಿ ಕಾಯುತ್ತೆ ಈಗ ನೀರು. ಓಕೆ. ಓ, ಕೆಲಸ ಸ್ಟಾರ್ಟ್ ಆಯ್ತು ಇವಾಗ. ಕೆಲಸ ಸ್ಟಾರ್ಟ್ ಆಯ್ತು ಅದ್ರದ್ದು ಸರ್. ನೋಡಿ ಈಗ ಉರಿಯಕ್ಕೆ ಸ್ಟಾರ್ಟ್ ಆಗಿದೆ ಅಲ್ವಾ? ಈಗಲೇ ಕಾಯಲ್ಲ, ಈಗಲೇ ಕಾಯಲ್ಲ. ಅಲ್ಲ ಅದೇ ಇವಾಗ ಉರಿಯಕ್ಕೆ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿದೆ. ಓಕೆ ಸರ್. 15 ನಿಮಿಷ ಬೇಕು ಸರ್ ಕಾಯಕ್ಕೆ. 10 ರಿಂದ 15 ನಿಮಿಷ. ಈ ನೀರು ಕಾದಿ ಮಳ್ಳೋಯ್ತದೆ ಹೆಂಗೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ನೋಡಿ ಈಗ ಉರಿತಾ ಇದೆ, ಸೌದೆ ಖಾಲಿ ಆಯ್ತಾ, ಈಚೆ ಎಳೆಯೋದು ಸರ್. ಈ ತರ ಒಂದು ಕೊಂಡ್ ತಗೊಳ್ಳೋದು ಸರ್, ಒಂದು ಕೊಂಡ್ ಹಾಕೋದು ಸರ್, ಒಳಗೆ ತಳ್ಳೋದು. ಇಷ್ಟೇ ಸರ್. ಬಹಳ ಈಸಿ ಆಗಿದೆ. ಬಹಳ ಈಸಿ ಆಗಿದೆ. ಸೌದೆ ಖಾಲಿ ಆದವ್ರಿಗೆ ಒಂದೊಂದು ಪೀಸ್ ಅಷ್ಟೇ. ಜಾಸ್ತಿ ನೋಡಿಯಲ್ಲ ಸರ್ ಸೌದೆ. ಇಷ್ಟೇ ಅಷ್ಟೇ. ಅಷ್ಟಕ್ಕೆ ನಿಮ್ಗೆ ಇವಾಗ ನೀರು ಕಾದ್ಬಿಡ್ತೀವಿ ನೋಡಿ 10 ನಿಮಿಷಕ್ಕೆ. ಆಮೇಲೆ ವ್ಯಾರಂಟಿ ಇದೆಯಾ? 6 ತಿಂಗಳು ಇದೆ. ಏನು ಸಮಸ್ಯೆ ನಿಮ್ ಜವಾಬ್ದಾರಿ. ಅಂಡೆಗೆ ಬಿಟ್ಟು ಮಾಡ್ಕೊಡ್ತೀರಾ? ಅಂಡೆಗೆ ಐಡಿ ಚೆನ್ನಾಗಿ ಕಂಡ್ರೆ ನೀರ್ ಮ್ಯಾಕ್ ಇರಲ್ಲ ಅಂತ ಬಾಲ್ ಕೊಟ್ಟಿದೀವಲ್ಲ ಸರ್, ಅಲ್ಲಿ ಮ್ಯಾಕೆ ಏನ್ ತಗೊಳಲ್ವಾ? ಆ ಸ್ಟ್ಯಾಂಡು ಈಗ 5 ಬಿಂದಿ ನೀರು ವೇಟ್ ತಡೀತಾ? ಸರ್ ತಡೀತದೆ ಸರ್ ಸ್ಟ್ಯಾಂಡ್. ಬಿಡು, ಅದೇ ಕೇಳ್ತಾನೆ. ಕೂತ್ಕೊಂಡು ಸರ್ ಮೊಬೈಲ್ ನೋಡೋದು, ಇಲ್ಲ ಒಂದು ಪೇಪರ್ ಓದೋದು, ಏನೋ ಅಭ್ಯಾಸ ಪ್ರತಿಯೊಬ್ಬ ಮನುಷ್ಯನಿಗೂ ಇದ್ದೇ ಇರುತ್ತೆ. ಇನ್ನೂ ಬೆಸ್ಟ್ ಕೆಲಸ ಅಂದ್ರೆ ಇದು ಆನ್ ಮಾಡ್ಬಿಟ್ಟು ಹೋಗ ಅಲ್ಲಿ ಉಜ್ಕೊಂಡ್ ಬರೋ ಅಷ್ಟೊತ್ತಿಗೆ ನೀರ್ ಬರ್ಬೋದು, ಬಾತ್ರೂಮ್ ಹೋಗ್ಬಿಟ್ಟು ಬರ್ಬೋದು, ಎಲ್ಲ ಅಷ್ಟೊಳಗೆ ನೀರೇ ರೆಡಿ ಆಗ್ಬಿಟ್ಟಿರ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೆ ಬೆಳಗಿನ ಕಾರ್ಯಕ್ರಮ ಏನೈತೆ ಎಲ್ಲ ಮುಗಿಸ್ಕೊ ಬರ್ಬೋದು ನೀರ್ ಕಾಯ್ತಾ. ಈಗ ಸಪೋಸ್ ನಾವು ಪದೇ ಪದೇ ಹಾಕಕ್ಕಾಗಲ್ಲ ಅಂದ್ಬಿಟ್ಟು ಒಂದ್ಸಲ ಹಾಕಿ ಒಂದ್ಸಲ ತುಂಬಿಬಿಟ್ರೆ ಒಂದು 5 to 7 minutes ಉರಿತಾನೆ ಇರ್ತದೆ. ಇದು ಒಂದ್ಸಲ ಕಾಯಿಸಿದ್ರೆ ಎಷ್ಟು ಜನಕ್ಕೆ ಮಾಡ್ಬೋದು ಸರ್ ಇದು ಸ್ನಾನ? ಸರ್ 10 ಜನ ಮಾಡ್ಬೋದು. ಓಕೆ. ಈಗ ನಿಮ್ ಕಾದ್ಮೇಲೆ ಹೇಳ್ತೀನಿ ಸುಮ್ಕಿರಿ ಹೆಂಗೆ ಅಂತ. ಯಾಕೆ ಗೊತ್ತೇ, ಈಗ ಅದು ಕಾದ್ಬಿಡ್ಲಿ, ಕಾದ್ಮೇಲೆ ನಿಮ್ಗೆ ಬಕೆಟಲ್ಲಿ ಎಷ್ಟು ಬಿಸಿನೀರ್ ಹಾಕ್ಬೇಕು, ಎಷ್ಟು ತಣ್ಣೀರ್ ಹಾಕ್ಬೇಕು ಅನ್ನೋದು ನಿಮ್ಗೆ ತೋರಿಸ್ಬಿಡ್ತೀನಿ. ಆಗ ಇಲ್ಲಿ ಬ್ಯಾಲೆನ್ಸ್ ಎಷ್ಟು ಉಳ್ಕತ್ತದ ಅಂತ ಗೊತ್ತಾಯ್ತದೆ ನಿಮ್ಗೆ. ಮತ್ತೆ ಹೊಗೆ ಬರಲ್ಲ ಸರ್ ಮೇನ್ ನಮ್ದು. ನೋಡಿ ಎಲ್ಲಾರು ಹೊಗೆ ಬರ್ತಾ ಇತ್ತಾ? ನಾನು ನೋಡಿ ಇಲ್ಲೇ ಪಕ್ಕದಲ್ಲೇ ನಿಂತಿದ್ದೀನಿ. ಹೌದು, ಆಕ್ಚುಲಿ ಮೊದಲು ಸೌದೆ ಒಲೆ ಹಚ್ಚಿದ್ರೆ ಪಕ್ಕದಲ್ಲಿ ನಿಂತ್ಕೊಳಕ್ ಆಗ್ತಾನೆ ಇರ್ಲಿಲ್ಲ, ಫುಲ್ ಹೊಗೆ ತುಂಬ್ಕೊಳ್ಳೋದು. ಇವಾಗ ನೋಡಿ ಸರ್, ಇವಾಗ ಆಕ್ಚುಲಿ ಉರಿ ನೋಡಿ ಸರ್ ಹೇಗೆ ಬರ್ತಾ ಇದೆ ಅಂತ.
ಆಗ್ಲೇ ನೀವು ಕೇಳಿದ್ರಿ ಚಿಪ್ಪು ಕೂಡ ಹಾಕ್ಬೋದಾ ಅಂತ. ಸರ್ ಚಿಪ್ಪು ಕೂಡ ಹಾಕ್ಬೋದು. ನೋಡಿ ಇಲ್ಲಿ ತೆಂಗಿಂದು ಕಾಯಿ ಗಂಟ ಹಿಂಗ್ ಮಡಿಕೊಂಡಿದೀನಿ. ಸರ್ ಜಾಸ್ತಿ ಹಾಕ್ಬಾರ್ದು, ಯಾಕಂದ್ರೆ ತುಂಬಾ ಕಪ್ಪಾಗ್ಬಿಡುತ್ತೆ ಪಾತ್ರೆ. ಅದಕ್ಕೋಸ್ಕರ ಒಂದೊಂದೇ ಪೀಸ್ ಹಾಕಬೇಕು. ಈಚೆ ಎಳೆಯೋದು ಸರ್, ಈ ತರ ಒಂದ್ ಪೀಸ್ ಹಾಕೋದು ಸರ್. ಇದು ಏನಕ್ಕೆ ಜಾಸ್ತಿ ಹಾಕ್ಬಾರ್ದು ಅಂತೀನಿ ಅಂದ್ರೆ ಕಾಯಿ ಗಂಟ ಬಂದು ಈ ಹೂ ಕುಂಡ ತರ ಉರಿದ್ ಬಿಡ್ತದೆ, ಜೋರಾಗಿ ಉರಿತದೆ, ಬೇಗ ಆರೋಗುತ್ತೆ. ಹಂಗಾಗಿ ಒಂದೊಂದೇ ಶೆಲ್ ಹಾಕ್ಬೇಕು, ಅದಕ್ಕೆ ಜಾಸ್ತಿ ಹಾಕ್ಬಾರ್ದು. ನೋಡಿ ಸರ್, ಈಗ ಇಲ್ಲಿ ಮುಟ್ಟಿ ಸರ್ ಯಾವ ತರ ಕಾದಿದೆ, ಮತ್ತೆ ಯಾವ ತರ ಹೊಗೆ ಬರ್ತಾ ಇದೆ ನೋಡಿ. ನೋಡಿ ಯಾವ ತರ ಮಳ್ಳಾಯ್ತಾ ಇದೆ ನೀರು, ಮಳ್ಳಾಯ್ತಾ ಇದೆ ನೀರು. ಸರ್ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ 1/4 ಬಕೆಟ್ ನೀರು ಹಾಕ್ತೀವಿ ಇದಕ್ಕೆ, ಬಿಡ್ತೀವಿ ಅನ್ಕೊಳ್ಳಿ. 1/4 ಬಕೆಟ್ ನೀರ್ ಬಿಡ್ತೀವಾ, ಇಷ್ಟೇ ಸಾಕು. ಇಷ್ಟೇ ಸಾಕು. ಇದು ಬಿಸಿನೀರು, ಇದು ತಣ್ಣೀರು. ತಣ್ಣೀರು ಇದು. ಸೊ ನಿಮ್ಮ ಮನೆಯಲ್ಲಿ ನೀವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ? ಮಾಡ್ತೀವಿ ಸರ್. ವಾರಕ್ಕೆ 3 ದಿನ ನಾವು ತಲೆ ಸ್ನಾನ ಮಾಡ್ಬೇಕಿದ್ರೆ ನಾವು ಬಿಸಿನೀರ ಕಾಯಿಸ್ಕೊಳ್ಳೋದು. ಯಾಕಂದ್ರೆ ತಲೆ ಕೂದಲು ಬರಬಾರ್ದು ಅಂತ. ಈ ತರದೆಲ್ಲ ಕೇಳಿದ್ರೆ ನೀವು ಕಬ್ಬಣದ್ದು ಸರ್, ಅದು ಗುಂಡ ಬರ್ತಲ್ಲ, ಅದೇ ತರಬೇಕಾ? ಇದು ಬೇಡವಾ? ಇದು ಫ್ಲಾಟ್ ಆಗಿ ಬೇಡ, ಅಷ್ಟು ದೊಡ್ಡ ಬೇಡ. ಇದೇ ತರ ನೀವು ತಗೊಂಡಿದ್ರಲ್ಲ ಹಂಗೆ ಇದೆ, ಸೇಮು. ತೋರಿಸ್ತೀನಿ. ಇಲ್ಲ ಚೇಂಜ್ ಏನಿಲ್ಲ. 2-3 ವರ್ಷದಿಂದ ತೆಗೆದುಕೊಂಡಿದ್ದು. 2 ವರ್ಷ ಮೇಲೆ. ಈಗೇನು ಕಮ್ಮಿ ಆಗಿರಲ್ಲ, ಜಾಸ್ತಿನೇ ಆಗ್ಬೇಕಲ್ವಾ? ನಾವು ಅದೇ ರೇಟ್ ಕೊಡ್ತಾ ಇದೀವಿ. ನಾವು ಅಲ್ಲಿಂದ 3 ಪೀಸ್ ತಗೋತಿದ್ವಿ. ಒಂದು ಪೀಸ್ ಅಲ್ಲ, 200 ರೂಪಾಯಿ ಅಲ್ಲ 3 ಪೀಸ್ ತಗೋತೀವಿ. ನಮಗೆ 200 ರೂಪಾಯಿ ಕಡಿಮೆ ಮಾಡ್ತೀವಿ. ಇದಕ್ಕೆ ಬ್ಯಾಟ್ರಿ ಎಲ್ಲ ಕೊಡ್ಬೇಕಲ್ಲ ನಾನು. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಯಾವ ಊರು ಸರ್ ತಮ್ಮದು? ಬಾಗಲಕೋಟೆ ಜಿಲ್ಲೆ. ಬಾಗಲಕೋಟೆ ಜಿಲ್ಲಾ. ಅಲ್ಲಿ ಯಾವ ಊರು ಸರ್? ಅಲ್ಲಿ ಶಿರೂರು ಅಂತ ಹೇಳಿ ಸರ್. ಶಿರೂರಿಂದ ಬಂದಿರಿ? ಹೌದೌದು. ಸ್ಟೋವ್ ತಗೊಂಡೋಗಕ್ಕೆ? ಸ್ಟೋವ್ ತಗೊಂಡೋಗಿ. ಓಕೆ. ಈ ಸ್ಟೋವ್ ನ ಈ ಮೊದಲು ನಾವು ಉಪಯೋಗ ಮಾಡಿದ್ವಿ. ಬಹಳ ಚೆನ್ನಾಗಿರ್ತಕ್ಕಂಥ ಸ್ಟೋವ್, ಚೆನ್ನಾಗಿ ಅದು ಉರಿತಾ ಇದೆ. ಆಮೇಲೆ ಒಂದು 4 ಪೀಸ್ ಹಾಕಿದ್ರೆ ಕಟ್ಟಿಗೆವು ಸುಮಾರು ಒಂದು 5 kg ಅನ್ನ ಆಗ್ತಾ ಇದೆ. ಅದರಿಂದ ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಇದರಿಂದ ಗ್ಯಾಸ್ ಉಳಿಸಬಹುದು. ಇದು ಮನಿಗೆ ಯೂಸ್ ಮಾಡಕತ್ತೀರ? ಎದಕ್ಕೆ ಮಾಡಕತ್ತೀರಿ? ಮನೆಗೆ ಯೂಸ್ ಮಾಡ್ತಾ ಇದ್ದೀವಿ. ಮನಿಗೆ. ಓಕೆ. ಎಷ್ಟು ಮಂದಿ ಆದ್ರಿ ನಿಮ್ಮ ಮನ್ಯಾಗ? ನಮ್ಮ ಮನೆಯೊಳಗೆ 4 ಜನ ಇದ್ದೀವಿ. 4 ಜನ. 4 ಜನಕ್ಕೆ ಇಡೀ ದಿನ ಅಡಿಗೆಗೆ ಬಳಸ್ತೀರಿ ಇದು? ಓಕೆ. ಈಗ ಮೊದ್ಲು ಗ್ಯಾಸ್ ಎಷ್ಟು ಖರ್ಚಾಗ್ತಿತ್ತು ನಿಮ್ಮ ಮನ್ಯಾಗ? ಗ್ಯಾಸ್ ಸಿಲಿಂಡರ್ ಅಂತಂದ್ರೆ ಮನೆಯೊಳಗೆ ಸುಮಾರು 1.5 ತಿಂಗಳ ಮಟ್ಟ ಹೋಗ್ತಾ ಇತ್ತು ಒಂದು ಸಿಲಿಂಡರ್. ಆದ್ರೆ ನಾವು ಇದನ್ನ ಕಂಟಿನ್ಯೂ ಮಾಡ್ತಾ ಇದ್ವಿ. ಕಟ್ಟಿಗೆ ಸ್ವಲ್ಪ ಪೀಸ್ ಕಟ್ಟಿಗೆ ಆದ್ರೆ ಸಾಕು, ಅದ್ರ ಮೇಲೆ ಅದು ಉರಿತಾ ಇದೆ. ನೀರ್ ಕಾಸಬಹುದು, ಅದ್ರ ಮೇಲೆ ಏನು ಮಾಡಬಹುದು. ಎಲ್ಲ ರೀತಿಯಿಂದ ಉಪಯೋಗ ಇದೆ. ರೊಟ್ಟಿ ಮಾಡ್ಲಿಕ್ಕೆ ವಿಶೇಷ ಉತ್ತರ ಕರ್ನಾಟಕ ರೊಟ್ಟಿ ಮಾಡ್ಲಿಕ್ಕೆ ಒಲಿಬೇಕು ನಮಗೆ. ಗ್ಯಾಸ್ ಮೇಲೆ ರೊಟ್ಟಿ ಸರಿ ಅಷ್ಟು ಚೆನ್ನಾಗಿ ಬರ್ತಿರಂಗಿಲ್ಲ. ಇದ್ರ ಮೇಲೆ ರೊಟ್ಟಿಯನ್ನು ಮಾಡ್ಕೋಬಹುದು ಹಂಚ್ಕೊಂಡು ಇಟ್ಕೊಂಡು. ಓಕೆ. ಈಗ ಸಿಲಿಂಡರ್ ಎಷ್ಟು ದಿನಕ್ಕೊಮ್ಮೆ ಮುಗಿಯತ್ರಿ? ಈಗ ಬರೀ ಒಲಿ ಯೂಸ್ ಮಾಡಕತ್ತೀರಿ? 3 ತಿಂಗಳು 4 ತಿಂಗಳು ಜಗತ್ತ. ಓಕೆ. ಸೊ ಅಲ್ಲಿಗೆ ಅರ್ಧಕ್ಕರ್ಧ ಉಳಿತಾಯ ಆಯ್ತು ನಿಮಗೆ? ಓಕೆ, ಸರಿ ಸರ್. ಎಷ್ಟು ಐತೆ ಸರ್ ಪ್ರೈಸ್ ಇದರದ? ಪ್ರೈಸ್ 4,400. ಆಲ್ಮೋಸ್ಟ್ 1 ತಿಂಗಳದ ಸಿಲಿಂಡರ್ದು ಉಳಿದ್ರೆ ನಿಮ್ದು ಅಮೌಂಟ್ ಬಂದಂಗೆ ಹೊಳ್ ಬಂದಂಗೆ. ಓಕೆ. ಎಷ್ಟು ವರ್ಷ ಆಯ್ತು ಸರ್ ತಗೊಂಡಿದ್ದು? 2 ವರ್ಷ ಆಯ್ತು. ಈಗ ಮತ್ತೊಂದು 2 ತೊಗೊಳಕ್ ಬಂದಿರಿ ಈಗ? ಓಕೆ ಓಕೆ. ಖುಷಿಯಾಗಿರಿ ಇದ್ರ ಬಗ್ಗೆ, ಒಲಿ ಬಗ್ಗೆ? ಓಕೆ ಸರ್. ಓಕೆ. ಸೊ ನೀವು ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ ಬಂದಿರಿ? ಓಕೆ ಓಕೆ, ಆಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಇದು ನಿಮ್ಮ ಗೋಡನ್ ಸರ್? ಇದು ನಮ್ಮ ಗೋಡನ್ ಸರ್. ಒಟ್ಟು ಒಂದು ಸ್ವಲ್ಪ ಇಲ್ಲಿ ಎಲ್ಲ ಮಾಲ್ ಇಟ್ಟಿರ್ತೀವಿ. ಮಿನಿ ಕಮರ್ಷಿಯಲ್, ಮನೆಗೆ ಮಾಡೋಂಥದ್ದು. ಮತ್ತೆ ಈಗ ಹೊಸದಾಗಿ ಒಂದು ಇಡ್ಲಿ ಪಾಟ್ ತಂದಿದ್ದೀವಿ ಸರ್. ಓಕೆ. ಇದು ಹೋಟೆಲ್ ಸ್ಟೈಲ್ ಇಡ್ಲಿ ಪಾಟ್, ಮನೆಗೆ ಮಾಡಂಗೆ. ಸ್ಟೀಲ್ ಐತೆ, 304 ಗ್ರೇಡು. ಇದು ಬಂದು ಈಗ ಓಪನ್ ಮಾಡಿದ್ರೆ ಸರ್, ಈಗ ನೋಡಿ 20 ಇಡ್ಲಿ, ಚಿಕ್ಕ ಇಡ್ಲಿ 4 5 ಪ್ಲೇಟ್ ಬರುತ್ತೆ, 20 ಬರುತ್ತೆ. ಒಂದು ತಟ್ಟೆ ಇಡ್ಲಿ. ಮನೇಲಿ ಮಕ್ಳು ಗಲಾಟೆ ಮಾಡಿದ್ರೆ ನನಗೆ ತಟ್ಟೆ ಇಡ್ಲಿ ಬೇಕು ಅಂತ ಇದ್ರಲ್ಲಿ ತಟ್ಟೆ ಇಡ್ಲಿ ಮಾಡ್ಕೊಡಿ. ಈ ತರ ಒಂದು ಚಿಕ್ಕದಾಗಿ ಬರುತ್ತೆ ಸರ್. ಆಲ್ಮೋಸ್ಟ್ ಆಲ್ ಇದು ಮಾರ್ಕೆಟ್ ಅಲ್ಲಿ 4,000 ರೂಪಾಯಿ ಹತ್ರ ಇದೆ. 4,000, 4,200 ಆ ತರ ಎಲ್ಲ ಮಾಡ್ತಾ ಇದಾರೆ. ಜಸ್ಟ್ ನಾವು 3,200 ರೂಪಾಯಿ ಕೊಡ್ತಾ ಇದೀವಿ. ಅದ್ರಲ್ಲೂ ಆಫರ್ ಇದೆ. ಆಫರ್ ಏನು ಅಂತ ಹೇಳಿ ನಿಮ್ಗೆ
ನಾನು ಫೋನ್ ಮಾಡಿದಾಗ ತಿಳಿಸ್ಕೊಡ್ತೀನಿ. ಓಕೆ. ನಮ್ಮ ಒಲೆಗಳಿಗೂ ಇದೆ, ಮನೆಗೆ ಮಾಡೋಂತ ಒಲೆಗಳಿಗಿದೆ, ಓಕೆ. ಮತ್ತೆ ಈ ಬಾಕ್ಸ್ಗೂ ಇದೆ, ಸ್ಟೀಲ್ ಬಾಕ್ಸ್ಗೂ ಇದೆ. ಮತ್ತೆ ನಮ್ಮ ಹತ್ರ ನೀವು ಕೇಳಿದ್ರೆ ಆಗ್ಲೇ ಹೋಟೆಲ್ಗಳಿಗೆ, PG-ಗಳಿಗೆ, ಹಾಸ್ಟೆಲ್ಗಳಿಗೆ ನಿಮ್ಮ ಹತ್ರ ಯಾವ ತರ ಇದೆ ಅಂತ ನಾನು ನಿಮ್ಗೆ ಆ ಹೋಟೆಲ್ದು, ಹಾಸ್ಟೆಲ್ದು, PG-ದು ಎಲ್ಲ ಪರಿಚಯ ಮಾಡ್ಕೊಡ್ತೀನಿ. ಓಕೆ ಸರ್, ಇದು ಮಿನಿ ಕಮರ್ಷಿಯಲ್ ಅಂತ ಸರ್. ಓಕೆ. ಇದು ಮುಂಚೆ ನಾವ್ ಏನ್ ಮಾಡಿದ್ವಿ ಅಂದ್ರೆ ಇಲ್ಲೇ ವೆಲ್ಡಿಂಗ್ ಮಾಡ್ಬಿಟ್ಟಿರು, ಪೂರ್ತಿ ಸ್ಟವ್ವೇ ತಗೊಂಡೋಗಿ ಬುದಿ ಚೆಲ್ಬೇಕಿತ್ತು. ಈಗ ಹಂಗ್ ಮಾಡಿಲ್ಲ ಸರ್, ಜನಗಳ ಕಷ್ಟ ಐತೆ ಅಂದ್ರು. ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಬರೀ ಇನ್ನರ್ ಚೇಂಬರ್ನ ಎತ್ಬಿಟ್ಟು ತಗೊಂಡೋಗಿ ಚೆಲ್ಬಿಟ್ಟು ಇಲ್ಲೇ ಸೈಡಲ್ಲಿ ಇಟ್ಬಿಟ್ರೆ ಇದು ಒಂದು 200 ಡಿಗ್ರಿ ಟೆಂಪರೇಚರ್ ಕಾದಿರುತ್ತೆ. ಬೇಗ ಈಚೆ ಇಟ್ರೆ ತಣ್ಣಗಾಗ್ಬಿಡುತ್ತೆ ಗಾಳಿಗೆ. ಇದು ಒಳಗಡೆ ನೋಡಿ ಸರ್, 5 ಇಂಚ್ ಫ್ಯಾನ್ ಇರುತ್ತೆ. 5 ಇಂಚ್ ಫ್ಯಾನ್ ಇರುತ್ತೆ ಎಲ್ಲಾದ್ರಲ್ಲೂ. ಕಮರ್ಷಿಯಲ್ ಗಳೆಲ್ಲ 5 ಇಂಚ್ ಫ್ಯಾನ್ ಇರುತ್ತೆ. DC ಮೋಟರ್ ಇರುತ್ತೆ. ತಿರ್ಗದೆಲ್ಲ ನೋಡಿದ್ರಲ್ಲ ಸರ್, ಮತ್ತೆ ನಿಮ್ ಹೋಟ್ಲಲ್ಲೂ ತೋರಿಸಿದೀನಿ. ಸೇಮ್ ಅದ್ರ ತರಾನೇ, ಅದೇ ತರ ತಪ್ಪುದು. ಇದು 50 kg ಕೆಪಾಸಿಟಿ ಸರ್. 50 kg 50 kg ಒಂದೇ ಸರಿ ಮಾಡ್ಬೋದು. ಇದು ದೊಡ್ಡ ದೊಡ್ಡ ಹಾಸ್ಟೆಲ್ಗಳು, ಹೋಟೆಲ್ಗಳು, ಚೌಟ್ರಿಗಳು, ಮದುವೆ ಚೌಟ್ರಿಗಳು ಅಂತ ಕಡೆ ಮಾಡಂತದ್ದು. ಒಂದ್ 4 ಸ್ಟವ್ ಇಟ್ಕೊಂಡ್ಬಿಟ್ರೆ ಸಾಕು, ಗ್ಯಾಸ್ ತುಂಬಾ ಉಳಿತಾಯ ಆಗುತ್ತೆ. ಇದೈತಿ ಸರ್ ಸರ್, ಇದು ಅದೇ ತರ ಸರ್, ಸೇಮ್ ಅದೇ ತರ ಸಪರೇಟ್ ಚೇಂಬರ್. ಸಪರೇಟ್ ಆಗಿ ಹಿಂಗ್ ಚೆಲ್ಬಿಟ್ಟು ಇಲ್ಲೇ ಸೈಡ್ ಅಲ್ಲಿ ಇಟ್ಬಿಟ್ಟು. ಇದು ಸ್ಟೇನ್ಲೆಸ್ ಸ್ಟೀಲ್ ಮೆಟೀರಿಯಲ್. ಸ್ಟೇನ್ಲೆಸ್ ಸ್ಟೀಲ್ ಸರ್, 304 ಗ್ರೇಡ್. 304. ಇದು ಬಂದು 3.3 mm ಥಿಕ್ನೆಸ್. ಇಲ್ಲಿ ನೋಡಿ, 3.3 mm ಈ ಥಿಕ್ನೆಸ್ ನೋಡಿ ಸರ್. ಇದು ಓಕೆ, ಈ ಥಿಕ್ನೆಸ್ ಇದೆ. ಸಖತ್ ಲೈಫ್ ಬರುತ್ತೆ. ಇದು ಸಿಕ್ಕಾಪಟ್ಟೆ ಲೈಫ್ ಬರುತ್ತೆ. ಓಕೆ ಓಕೆ. ಇದು ಬಂದು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಒಂದು 4 ರಿಂದ 5 ವರ್ಷ ಬರುತ್ತೆ. ಓಕೆ. ಮತ್ತೆ ಸೊ ಎಲ್ಲದರಲ್ಲಿ ಚಾರ್ಜಿಂಗ್ ಪಾಯಿಂಟ್ ಮತ್ತೆ ಜಾಸ್ತಿ ಕಡಿಮೆ ಮಾಡೋದು ಇದೇನಾ ಸರ್? ಇದೆ ಕಂಟ್ರೋಲ್. ಮತ್ತೆ ಇದಕ್ಕೆಲ್ಲ ನಿಮ್ಗೆ ಹ್ಯಾಂಡ್ ಗ್ಲೌಸ್, ಎಕ್ಸ್ಟ್ರಾ ಸ್ಪೇರ್ಗಳು, ಬಿಚ್ಚಕ್ಕೆ ಹಿಂದೆ ಟೂಲ್ಸ್ ಪ್ರತಿಯೊಂದು ಕೊಡ್ತೀವಿ. ಓಕೆ. ಸೊ ಅಂದಾಜು ಇದುವರೆಗೂ ಎಷ್ಟು ಸ್ಟವ್ಗಳನ್ನ ಸೇಲ್ ಮಾಡಿದಾರೆ ಸರ್ ತಾವು? ಸರ್, ನಮಗೆ ಗೊತ್ತಿಲ್ಲ ಸರ್. ಸ್ಟೀಲ್ ಇಂದ ಎಲ್ಲ ಸೇರಿದ್ರೆ ಒಂದು 50,000ನೇ ಹೋಗಿರ್ಬೋದೇನೋ. 50,000 ಸ್ಟವ್ಗಳನ್ನ ಸೇಲ್ ಮಾಡಿದಿರಾ? ಮಾಡಿದೀವಿ ಸರ್, ಮಾಡಿದೀವಿ. ಇಡೀ ಕರ್ನಾಟಕದಾದ್ಯಂತ? ಕರ್ನಾಟಕದಾದ್ಯಂತ. ನಿಮ್ಮ ಕ್ಲೈಂಟ್ಸ್ ಯಾರ್ಯಾರು ಇದಾರೆ ಸರ್ ಇವಾಗ? ನನಗೆ ಗೊತ್ತಿಲ್ಲ. ಓಕೆ. ಸುಮ್ನೆ ಒಂದು ದೊಡ್ಡ ಸೆಲೆಬ್ರಿಟೀಸ್ ಅವ್ರದ್ದು 4 ಜನದ ಹೆಸರು ಹೇಳ್ಬಿಡ್ತೀನಿ. ಖಂಡಿತ ಹೇಳಿ ಸರ್. ಸಿದ್ಧಗಂಗಾ ಮಠ, ತುಮಕೂರು, ಶಿವಕುಮಾರ ಸ್ವಾಮೀಜಿ ಇದ್ದಾರೆ. ಈಗ ಪ್ರೆಸೆಂಟ್ ಚಿಕ್ಕ ಸ್ವಾಮೀಜಿ ಅವರು 4 ಒಲೆ ತಗೊಂಡಿದ್ದಾರೆ. ಓಕೆ. ಯಾಕೆಂದ್ರೆ ಅವರು ಒಲೆಲೆ ಊಟ ಮಾಡ್ತಿದ್ದು, ಅವ್ರ ಅಸಿಸ್ಟೆಂಟ್ ನಮ್ಗೆ ಫೋನ್ ಮಾಡಿ ಈ ತರ ಒಲೆ ಹೊಡೆದಾಕ್ಬಿಟ್ಟಿದೀವಿ, ಈ ತರ ಒಂದು ಒಲೆ ಬೇಕು ಅಂತೇಳಿ 4-5 ಕಡೆ ನೋಡಿದ್ರಂತೆ. ಅವ್ರಿಗೆ ಯಾವ್ದು ಇಷ್ಟ ಆಗದೆ ನನ್ನನ್ನ ಸೆಲೆಕ್ಟ್ ಮಾಡಿ ನನ್ನ ಹತ್ರ 4 ಒಲೆ ತರಿಸ್ಕೊಂಡಿದ್ದಾರೆ. ಈಗಲೂ ಬುದ್ಧಿ ಅವರು ನಮ್ಮ ಒಲೆಲೆ ಊಟ ಮಾಡೋದು. ಅದು ಬಿಟ್ರೆ ನರಸೀಪುರದ MLA ಅಶ್ವಿನ್ ಕುಮಾರ್ ಅವರು ಫ್ರೆಂಡ್ಸ್ಗೆಲ್ಲ ಸೇರಿ ಒಟ್ಟು 10 ಒಲೆ, 1 ಕಲ್ಲು ಕಲ್ಲು ಕೊಟ್ಟಿದೀವಿ. ಸಂಡೂರು ಶಾಸಕರು ಅನಿಲ್ ನಾಡು ಅವ್ರಿಗೆ 1 ಲಕ್ಷ ರೂಪಾಯಿ ಐಟಮ್ ಕೊಟ್ಟಿದೀವಿ ರೆಸಾರ್ಟ್ಗೆ. ಮತ್ತೆ ಶಿವರಾಜ್ ಕುಮಾರ್ ಮೈದ, ಮಧು ಬಂಗಾರಪ್ಪ ಅವ್ರು ಕೊಟ್ಟಿದೀವಿ. ತಾರಮ್ಮ ಅವ್ರು ಕೊಟ್ಟಿದೀವಿ. ತಾರಮ್ಮ ಇದಾರಲ್ಲ, ಅವರೆಲ್ಲ ಯೂಸ್ ಮಾಡ್ತಾ ಇದಾರೆ, ದುಡ್ಡು ಹಾಕ್ಸಿ ತಗೊಂಡ್ರು. ಸರಿ ಸರಿ. ತುಂಬಾ ಜನ ಕೊಟ್ಟಿದ್ವಿ. ನನ್ಗೆ ಗೊತ್ತಿರಂಗೆ ಸೆಲೆಬ್ರಿಟೀಸ್ ಅಂತ ಕೇಳಿದ್ರಿ ನೀವು, ನನಗೆ ಗೊತ್ತಿರಂಗೆ ಅಷ್ಟು ಜನ ಕೊಟ್ಟಿದೀವಿ. ಇನ್ನು ಹೋಟೆಲ್ಗಳಂತೂ ಲೆಕ್ಕನೇ ಇಲ್ಲ, ಲೆಕ್ಕನೇ ಇಲ್ಲ ಬಿಡಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಬೆಂಗಳೂರಲ್ಲಿ ಸರ್ ಒಂದು 2 ವರ್ಷದಿಂದ ಮಾಡ್ತಾವ್ರೆ. 50,000 ರೂಪಾಯಿ ಅವ್ರು ಬಾಡಿಗೆ ಕಟ್ತಾ ಇದಾರೆ. ಅದು ಬಂದು ನಿಮ್ಗೆ ಗ್ಯಾಸ್ ಉಳಿತಾಯ ಆಗೋದಕ್ಕೆ ನಾವು ಒಲೆ ಕೊಡ್ತಾ ಇರೋದು. ಅವ್ರು ಬಂದು 10 ಒಲೆ ತಗೊಂಡವ್ರೆ. ಸ್ಟಾರ್ಟಿಂಗ್ ಹೋಟ್ಲ್ ಓಪನ್ ಮಾಡಿದ್ರಲ್ಲ ಅವತ್ತಿಂದ 50 ಗಂಟೆ ಒಂದು ದಿವಸನೂ ಗ್ಯಾಸ್ ಹಚ್ಚಿಲ್ಲ ಅವರು, ಒಲೆಲ್ಲೇ ಅಡಿಗೆ ಮಾಡೋದು. ಪ್ರತಿಯೊಂದು ಜನನು ಹಂಗೆ ಇರ್ತಾರೆ ಸರ್ ಅಲ್ಲಿ. ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಉದ್ಯಮ ಅನ್ನಪೂರ್ಣ ಅಂತೇಳಿ ಹೋಟೆಲ್ ಹೆಸರು. ಹೋದಾಗ ನೀವು ಅದು ಅವ್ರನ್ನು ತೋರಿಸಬೇಕು. ಖಂಡಿತ ಸರ್, ಆಗ್ಲಿ. ಸೊ ಈಗ ನಿಮ್ಮ ಅಂದಾಜು ಪ್ರಕಾರ ಸರ್, ಈಗ ಒಂದು ಹೋಟೆಲ್ ಅಂತಂದ್ರೆ ಕಮರ್ಷಿಯಲ್ ಸಿಲಿಂಡರ್ಗಳು ಯೂಸ್ ಮಾಡ್ತಾ ಇರ್ತಾರೆ. ಅದು ಹೆಚ್ಚು ಕಮ್ಮಿ 1,800-2,000 ಅಷ್ಟಿರುತ್ತೆ. 1,800 ರೂಪಾಯಿ ಇರುತ್ತೆ. ಸೊ ಅವರು ನನ್ನ ಪ್ರಕಾರ ದಿನಕ್ಕೆ 1 ಸಿಲಿಂಡರ್ ಯೂಸ್ ಮಾಡ್ತಾ ಇರ್ತಾರೆ. ಈಗ ನಿಮ್ಮ ಈ ಕಮರ್ಷಿಯಲ್ ಒಲೆ ತಗೊಂಡ್ರೆ ಅವ್ರು ಒಂದು ದಿನಕ್ಕೆ ಎಷ್ಟು ಸೇವಿಂಗ್ಸ್ ಆಗುತ್ತೆ ಸರ್? ಸೇವಿಂಗ್ಸ್ ಬಂದು ನಿಮ್ಗೆ ಇದರಲ್ಲಿ ಒಂದು 500 ರೂಪಾಯಿ ಸೌದೆ ಹೋಗುತ್ತೆ ಅಂತ ಇಟ್ಕೊಳ್ಳಿ. 1,800 ರೂಪಾಯಿ 500 ರೂಪಾಯಿ ಹೋದ್ರೆ 1,300 ರೂಪಾಯಿ, 300 ರೂಪಾಯಿ ಲಾಭ. ಅದನ್ನ ಇಂಟು 3 ಮಾಡಿ, 300 ಡೇಸ್ ಮಾಡಿ. ಓಕೆ, 3 ಲಕ್ಷದ ಚಿಲ್ಲರೆ ಆಯ್ತು. ಅಲ್ವೇ? ಸೊ ಅರ್ಧಕ್ಕೆ ಮುಕ್ಕಾಲು ಭಾಗ ಉಳಿಯುತ್ತದೆ. ಮುಕ್ಕಾಲು ಭಾಗ ಉಳಿಯುತ್ತೆ ಅವ್ರಿಗೆ. ಅಂದ್ರೆ ಅವ್ರ ಹೋಟೆಲ್ ಪ್ರಾಫಿಟ್ ಜೊತೆಗೆ 3 ಲಕ್ಷ ರೂಪಾಯಿ ವರ್ಷಕ್ಕೆ ಸೇವಿಂಗ್. 3 ಲಕ್ಷ 3.5 ಲಕ್ಷನೇ ಸೇವಿಂಗ್. ವರ್ಷಕ್ಕೆ ಒಂದೊಂದು ಒಲೆ ಹೊಸ ತಗೋಬಹುದು 10,000 ರೂಪಾಯಿ ಹಾಕ್ಬಿಟ್ಟು. ಓಕೆ ಓಕೆ, ಹೌದೌದು. ಹಂಗಾಗಿ ನಾವು ಆ ಕಾನ್ಸೆಪ್ಟ್ ಗೆ ಮಾಡಿರೋದು. ಓಕೆ. ಆಮೇಲೆ ಇದು ಒಲೆ ಸೈಜು ದೊಡ್ಡದಿರೋದ್ರಿಂದ
ಸೌದೆ ಸೈಜು ಕೂಡ ಒಂಚೂರು ದೊಡ್ಡದಾಗಿ ಯೂಸ್ ಮಾಡಿದ್ರು ಆಗುತ್ತೆ ಆಗುತ್ತೆ ಅಲ್ವಾ? ಈಗ ಈಗ ಸಾಕಷ್ಟು ಜನ ಹೋಟ್ಲವರು ನಮ್ಗೆ ಅದೇ ಕಂಪ್ಲೇಂಟು, ಹಾ ಸರ್ ಈ ಹಳಾದು GST 18% ಕಟ್ಟಬೇಕು, ಹುಡುಗರಿಗೆ ಸಂಬಳ 1200 ರೂಪಾಯಿ ಕೊಡ್ಬೇಕು, ಯಾವ್ದ್ರಲ್ಲಿ ಮಿಕ್ಸ್ ಅದು ಅಂತ ನಾವು ಹುಡುಕ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಹೊಲೆ ತಗೊಂಡು ಸಾಕಷ್ಟು ಒಂದ್ ಅರ್ಧ ದುಡ್ಡು ಉಳಿಸ್ಕೊತಾವ್ರೆ. ಸಾಕಷ್ಟು ಬೆಂಗಳೂರಲ್ಲಿ ಹೋಟ್ಲು ಕೊಟ್ಟಿದೀವಿ, ಆಂಧ್ರದಲ್ಲಿ ಕೊಟ್ಟಿದೀವಿ, ಚೆನ್ನೈಲಿ ಕೊಟ್ಟಿದೀವಿ. ಓ, ನಮ್ಮ ಕರ್ನಾಟಕ ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಕೊಟ್ಟಿದೀವಿ. ಓಕೆ. ಯಾಕಂದ್ರೆ 4 ವರ್ಷದಿಂದ ನಾವು ಮಾಡ್ತಾ ಇರೋದು ವ್ಯಾಪಾರ, ಇವತ್ತಲ್ಲ ನೆನ್ನೆ. 4 ವರ್ಷ ಹಳೆ ಬಿಸ್ನೆಸ್. ಹಳೆ ಬಿಸ್ನೆಸ್ ಇದು. ಓಕೆ. 4 ವರ್ಷದಿಂದ ಮಾಡ್ತಾ ಇರೋದ್ರಿಂದ ಸುಮಾರು ಜನ ತಗೊಂಡವ್ರೆ. ಇದೇ ರೀತಿ ಸ್ಟವ್ ಬಿಟ್ರೆ ಬೇರೆ ಇನ್ಯಾವ ಪ್ರಾಡಕ್ಟ್ಸ್ ಇದೆ ಸರ್ ನಿಮ್ಮಲ್ಲಿ? ಅದೇ ರುಬ್ಬ ಗುಂಡಿದೆ, ಬಾರ್ಬಿಕ್ಯೂ ಇದೆ, ಇಡ್ಲಿ ಪಾತ್ರೆ ಇದೆ, ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಓಕೆ. ಈ ರುಬ್ಬಗುಂಡು ಕೂಡ ಅತಿ ಕಡಿಮೆ ಪವರ್ ಅಲ್ಲಿ ರನ್ ಆಗುವಂತದ್ದ? UPS ಅಲ್ಲಿ ಕೂಡ ರನ್ ಆಗುತ್ತೆ. ಕಾಲ್ HP ಮೋಟರ್ ಅದು. ಓಹೋ. ಸೊ ದೊಡ್ಡ ದೊಡ್ಡ ಗ್ರೈಂಡರ್ ನೋಡಿದ್ವಿ ನಾವು, ಅದೆಲ್ಲ ಸಿಕ್ಕಾಪಟ್ಟೆ ದೊಡ್ಡ ಮೋಟರ್ಗಳು ಬೇಕು ಅದಕ್ಕೆ. ಒಂದು ಕಾಲ್ HP ಮೋಟರ್ ಸಾಕು, ಕೈಯಲ್ಲಿ ಮನೇಲಿ ರುಬ್ದಂಗೆ ಇರುತ್ತೆ. ಅದೇನ್ ಸರ್ ಪ್ರೈಸ್? ಸರ್ ಅದು 25,000 ರೂಪಾಯಿ ಆಗುತ್ತೆ. ಓಕೆ. ಅದಕ್ಕೂ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಮನೆಯಲ್ಲಿ ಮಳ್ಳೆ ಉಳ್ಳಿ ಸಾರಿಗೆ ಖಾರ ಆಡಿಸ್ಕೊತಾ ಇರೋದು. ಯಾವ ಥರ ರುಬ್ತಾ ಇದೆ ನೋಡಿ. ಅಂದರೆ 10 ರಿಂದ 15 ನಿಮಿಷ ಆಗುತ್ತೆ ಸರ್. ಇದೆಲ್ಲ ಆಡಿಸಿ ಮುಗಿಯೋ ಗಂಟ 15 ನಿಮಿಷ ಆಗುತ್ತೆ. ಮಿಕ್ಸಿ ಥರ ಬೇಗ ಆಗಲ್ಲ, ಯಾಕಂದರೆ ಅದರಲ್ಲಿ ಬೇಗ ಆಗೋದ್ರಿಂದ ಅದ್ರ ಕ್ವಾಲಿಟಿ ಹೊಟ್ಟೋಗ್ಬಿಡುತ್ತೆ. ಅದರಲ್ಲೇ ಉಳ್ಕೊಳ್ಳುತ್ತೆ. ನೀವು ಮಸಾಲೆ ತೆಗಿವಾಗಲೇ ಗೊತ್ತಾಗುತ್ತೆ, ಮುಟ್ಟು ನೋಡಿದ್ರೆ ತಣ್ಣಗಿರುತ್ತೆ. ಅದರಲ್ಲಾದರೆ ಬಿಸಿ ಹೋಗಿರುತ್ತೆ. ಬಿಸಿ ಆದ ಪದಾರ್ಥಗಳು ಎಲ್ಲ ಅಷ್ಟೇ ಕ್ವಾಲಿಟಿ ಹೊಟ್ಟೋಗ್ಬಿಡುತ್ತೆ. ಹೆಂಗಿದೆ ನೋಡಿ. ಮತ್ತೆ ನಿಮಗೆ ಇದರಲ್ಲಿ 2 ಮಾಡಲ್ ಇದೆ. ಒಂದು ಟಿಲ್ಟಿಂಗ್ ಗ್ರೈಂಡರ್ ಇದೆ. ಒಳಗಡೆ ಹಾಕ್ಬಿಟ್ಟು ಒಳಗಡೆ ಹಾಕ್ಬಿಡಿ ಸರ್. ಒಳಗಡೆ ಏನಾರು ಸರಿ ಹಪ್ಪಳ ಅಲ್ಲಿ ಚಿಕನ್ ಅಲ್ಲಿ ಏನಾರು ಹಸಿದು ಹಾಕ್ಬಿಟ್ಟು ಖಾರ ಹಾಕ್ಬಿಟ್ಟು ಲಾಕ್ ಮಾಡ್ಬಿಟ್ಟು 5 ನಿಮಿಷ ಹಿಂಗಿರ್ತಾರೆ. ಆಗ ಚೆನ್ನಾಗಿ ಚೆನ್ನಾಗಿ ಬೇಯುತ್ತೆ. ತಿರುಗಿಸ್ಬೋದು. ಆಮೇಲೆ ಹಿಂಗೆ ಇಟ್ಕೊಂಡು 5 ನಿಮಿಷ ಗಂಟೆ ಇದೆ ಅಲ್ವಾ, ಗಂಟೆ ಬದಲು ಈ ತರ ನೀವೇನ್ ಬೇಕಾದ್ರೆ ಬೇಯಿಸೋದು. ಹಪ್ಪಳ ಡೈರೆಕ್ಟ್ ಇಲ್ಲಿ ಉರಿ ತಗುತ್ತೆ. ಅದೇ ತುಂಬಾ ಚೆನ್ನಾಗಿದೆ. ಎಷ್ಟು ನಾವು ತಂದಿರೋದು ಮನೆಗೆ ಕಾಯಿ ತುರಿಯೋಕ್ಕೆ. ಈಗ ಸಾಕಷ್ಟು ಜನಗಳು ಗೊತ್ತಿದೆ ನಿಮಗೆ, ಕಾಯಿ ತುರಿಯೋಕ್ಕೆ ಮನೇಲಿ ಕಷ್ಟ ಆಗುತ್ತೆ, ಮತ್ತು ಹೆಚ್ಚಬೇಕು, ಹೊಡಿಬೇಕು, ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಕಮ್ಮಿ ರೇಟಲ್ಲಿ ಮನೆಗೆ ಮಾಡೋಂಥದ್ದು ಒಂದು ಕಾಯಿ ತುರಿಯೋ ಮನೆ ತಂದಿದ್ದೀವಿ. ನೋಡಿ, ಈಗ ತೋರಿಸ್ತೀನಿ ಯಾವ ಥರ ಅಂತ. ನೋಡಿ, ಇದು ಆಫ್ ಇಟ್ಕೋಬೇಕು. ಹಿಂಗೆ ಇದು ಆನ್ ಮಾಡಬೇಕು. ಇಲ್ಲಿ ಸ್ವಿಚ್ ಇದೆ, ಆನ್ ಮಾಡಬೇಕು. AC ಕರೆಂಟ್ಗೆ ಹಾಕೊಂಡಿದ್ದೀವಿ ಸರ್. ಸುಮ್ಮನೆ ಹಿಂಗೆ ಹಿಡಿದ್ರೆ ಸಾಕು ಸರ್. ನೋಡಿ ಯಾಕೆ ತುರಿತಾ ಇದೆ. ಆದಂಗೆ ಹಿಂಗೆ ಸ್ವಲ್ಪ ಹಿಂಗೆ ಇಟ್ಕೊಳ್ಳದೆ. ಕೊಬ್ಬರಿ ಎಲ್ಲ ಕಲೆಕ್ಟ್ ಆಗಿದೆ, ಕಾಯೆಲ್ಲ ಕಲೆಕ್ಟ್ ಆಗ್ತಾ ಇದೆಯಲ್ಲ. ನೋಡಿ ಸರ್, 1 ನಿಮಿಷಕ್ಕೆ ಅರ್ಧ ಹೋಳು ಕಾಯಿ ತುರಿದ್ಬಿಡ್ಬೋದು. ಇದು ಮನೆಗೆ. ಇದನ್ನ ತಗೊಂಡು ಚಟ್ನಿ ಗಿಟ್ನಿ ಮಾಡ್ಕೊಳ್ಳೋದು. ಗೊತ್ತಲ್ಲ ನಿಮ್ಗೆ, ಚಟ್ನಿ ಮಾಡೋಕ್ಕೋಸ್ಕರ ಕಷ್ಟ ಆಗುತ್ತೆ ಅಂತಾನೆ ಈಗ ಇದನ್ನ ಎಷ್ಟ್ ಕೂತ್ಕೋಬೇಕು ಅವೆಲ್ಲ ಆಗುತ್ತೆ. ಅದ್ರ ಬದಲು ಸುಮ್ಮನೆ ಈ ಮಿಷಿನ್ ಇಟ್ಬಿಟ್ಟು ಹಿಂಗೆ 1 ನಿಮಿಷಕ್ಕೆ ನೋಡಿ ಅರ್ಧ ಹೋಳು ಕಾಯಿ 1 ನಿಮಿಷಕ್ಕೆ ತುರಿಬೋದು. ನಿಮ್ಗೂ ಕಷ್ಟ ಆಗಲ್ಲ. ತುಂಬಾ ಕಮ್ಮಿ ಬೆಲೆಯಲ್ಲಿ ಮಾಡಿದೀವಿ. ಒಂದ್ಸಲ ಪ್ರೈಸ್ ಹೇಳ್ಬಿಡಿ ಸರ್. ಈಗ ಮನೆಗೆ ಯೂಸ್ ಮಾಡೋ ಅಂತದ್ದು ಚಿಕ್ಕದು ಒಂದು ಸೂರ್ಯ ಸ್ಟವ್ ನಮ್ಮಿಂದ ಕಾಣ್ತಾ ಇದೆಯಲ್ಲ, 2800. 2800 ಕಾರ್ಡು ಯಶಸ್ವಿನಿ ಅಂತ್ಯೋದಯ 3 ಕಾರ್ಡು ಯಾರ ಹತ್ರ ಒಂದಿದ್ರು ಸರಿ, ಅದಕ್ಕೆ ಭಾರಿ ಡಿಸ್ಕೌಂಟ್. ಓಕೆ. ಇದಕ್ಕೆ ಮತ್ತೆ ಮನೆಗೆ ಇನ್ನೊಂದು ಸ್ಟೀಲ್ ಇಂದಿದೆ, ಅಂಡೆ ಕಾಯಿಸಿದ್ನಲ್ಲ, ಅಂಡೆ ಕಾಯಿಸಿರೋದಕ್ಕೆ ಆಫರ್ ಇದೆ. ಓಕೆ. ಮಿನಿ ಕಮರ್ಷಿಯಲ್ ಆಫರ್ ಇಲ್ಲ. ದಯವಿಟ್ಟು ಹೋಟ್ಲವ್ರು ಕೇಳಬೇಡಿ, ಬರೀ ಮನೆಯವ್ರು ಮಾತ್ರ ಕೇಳಿ. ಓಕೆ. ಈಗ ಇದ್ರದ್ದು ಪ್ರೈಸ್ ಎಷ್ಟಾಗುತ್ತೆ ಸರ್ ಇವಾಗ? ಡಿಸ್ಕೌಂಟ್ ಇದೆ. ಓಕೆ. ಈಗ ಇದಕ್ಕೆ ಎಷ್ಟು ಸರ್ ಪ್ರೈಸ್? ಸರ್ ಇದು ಅಲ್ಲ, ಇದಕ್ಕಲ್ಲ, ಫಸ್ಟ್ ಚಿಕ್ಕದ್ ಕೇಳಬೇಡ ಸರ್. ಇದು ಬಂದು 2800 ಇದೆ, ಕಮ್ಮಿ ಮಾಡ್ಕೊಡ್ತೀವಿ. ಎಷ್ಟು ಅಂತ ಹೇಳ್ಬಿಡಿ. 2800 2500 ರೂಪಾಯಿ ಕೊಡ್ತೀವಿ. 2500.
ಓಕೆ, ಇನ್ನೊಂದು ಸ್ಟೀಲ್ ಇತ್ತಲ್ಲ ಅದು ಅದು ಸರ್? 4,400 ರೂಪಾಯಿ. ಓಕೆ, 4,200 ರೂಪಾಯಿ ಕೊಡ್ತೀವಿ. 4,200 ವಿತ್ ಬ್ಯಾಟ್ರಿ ಅಡಾಪ್ಟರ್ ಎಲ್ಲ ಸೇರಿ? ಅಡಾಪ್ಟರ್, ಸ್ಟ್ಯಾಂಡ್, ಸ್ಟವ್ ಎಲ್ಲ ಸೇರಿ. ಓಕೆ, ಬೈ ಚಾನ್ಸ್ ಕೆಲವ್ರು ಏನ್ ಮಾಡ್ತಾರೆ, ಬ್ಯಾಟ್ರಿ ಬೇಡ ಅಡಾಪ್ಟರ್ ಬೇಡ ಅಂತ ಬರ್ತಾರೆ, ಅವ್ರಿಗೆ ಅದನ್ನ ಮೈನಸ್ ಮಾಡ್ತೀರಾ? ಅದನ್ನ ಮೈನಸ್ ಮಾಡಿ ಓಕೆ ಕಮ್ಮಿ ಕೊಡ್ತೀವಿ. ಓಕೆ, ಸರಿ. ಮತ್ತೆ ಇಡ್ಲಿ ಪಾತ್ರೆ ಇದೆಯಲ್ಲ, ಇದು 3,200 ರೂಪಾಯಿ ಇದೆ. ಓಕೆ, ಇದಕ್ಕೆ 400 ರೂಪಾಯಿ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಓಕೆ, ಈ ಕಮರ್ಷಿಯಲ್ ಸ್ಟವ್ಗಳು ಕಮರ್ಷಿಯಲ್ಗೆ ಡಿಸ್ಕೌಂಟ್ ಇಲ್ಲ. ಓಕೆ, 50 kg ಕೆಪಾಸಿಟಿಗೆ 16,800, 25 kg ಕೆಪಾಸಿಟಿಗೆ 9,500 ರೂಪಾಯಿ. ಇದು 9,500 ರೂಪಾಯಿ. ಸೊ ಇದಕ್ಕೆ ಸರ್ ದೊಡ್ಡದು 16,800. ಓಕೆ, ಇದು ಒಂದ್ಸಲ ತಗೊಂಡ್ರೆ ಎಷ್ಟು ವರ್ಷ ತನಕ ಬಾಳಿಕೆ ಬರುತ್ತೆ ಸರ್ ಇದು? ಸರ್ ಮ್ಯಾಕ್ಸಿಮಮ್ ಅಂದ್ರೆ 3 to 4 years ಏನ್ ಮಾತಾಡಂಗಿಲ್ಲ. 3-4 ವರ್ಷ ಕಣ್ಣು ಮುಚ್ಕೊಂಡು ಯೂಸ್ ಮಾಡಬಹುದು. ಕಂಟಿನ್ಯೂ ಆಗಿ 5 hours ಯೂಸ್ ಮಾಡಬೇಕು. ಆನಂತರ ಕೆಂಡ ಎಲ್ಲ ಈಚೆ ಚೆಲ್ಬಿಟ್ಟು 1 hour ರೆಸ್ಟ್ ಕೊಟ್ಬಿಟ್ಟು ತಿರ್ಗಾ 2 hours 3 hours ಮಾಡಬಹುದು. ಈಗ ನಿಮ್ ಪ್ರಕಾರ ಪವರ್ ಅಡಾಪ್ಟರ್ ಹಾಕೋದು ಒಳ್ಳೇದು ಅಥವಾ ಬ್ಯಾಟ್ರಿ ಯೂಸ್ ಮಾಡೋದು ಒಳ್ಳೇದು? ಡೈರೆಕ್ಟ್ ಪವರ್ ಹಾಕಿ ಓಡಿಸ್ತಾ ಇರ್ತೀರಾ ಅನ್ಕೊಳ್ಳಿ, ನಿಮ್ಗೆ ಮಧ್ಯದಲ್ಲಿ ಕರೆಂಟ್ ಉಂಟಾಯ್ತು, ನಾವು ಬ್ಯಾಟ್ರಿ ಕೊಡೋದು ಎಮರ್ಜೆನ್ಸಿಗೆ. ಓಕೆ, ಕರೆಂಟ್ ಬರೋ ಗಂಟ 2 ಗಂಟೆ ಬ್ಯಾಟ್ರಿನಲ್ಲಿ ರನ್ ಮಾಡ್ಕೊಳ್ಳಿ ಅಂತ. ಓಕೆ ಓಕೆ, ಅಂದ್ರೆ ಕೆಲಸ ನಿಲ್ಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಆ ಉದ್ದೇಶಕ್ಕೆ ನಾವು ಕೊಡೋದು. ಓಕೆ ಓಕೆ, ಸರಿ ಸರ್. ಬೈ ಚಾನ್ಸ್ ಏನಾರ ಹೆಚ್ಚು ಕಮ್ಮಿ ಆದ್ರೂ ನೀವೇ ಇಮಿಡಿಯೇಟ್ ಆಗಿ ಸರ್ವಿಸು ಪ್ರೊವೈಡ್ ಎಲ್ಲ ನೀವು ಮಾಡ್ಕೊಡ್ತೀರಾ? ಓಕೆ, ಇಮಿಡಿಯೇಟ್ ಆಗಿ ನೀವೇ ಅಲ್ಲೇ ಮಾಡ್ಕೊಟ್ಬಿಡ್ತೀರಾ, ಸಮಸ್ಯೆನೇ ಇರಲ್ಲ. ಅದನ್ನು ಸರ್ವಿಸ್ ಮಾಡೋದು ನೋಡಿದ್ರಲ್ಲ. ಹೌದೌದು. ಓಕೆ, ಬೇರೆ ಇನ್ನೇನ ಸ್ಪೇರ್ಸ್ ಏನಾದ್ರು ಹೋದ್ರೆ ಯಾವುದೇ ಊರಾಗಿರ್ಲಿ, ಸರ್ ಇಂತ ಸ್ಪೇರ್ಸ್ ಹೋಗಿದೆ ಅಂದ್ರೆ ನಾವು ಕೊರಿಯರ್ ಕೂಡ ಮಾಡ್ತೀವಿ. ಕೊರಿಯರ್ ನಾವು ಕೊಡ್ಬೇಕಾದವ್ರಿಗೆ ಬರ್ದಿಟ್ಟಿರೋದು ಅದನ್ನು ತೋರಿಸ್ತೇವೆ ನಿಮ್ಗೆ. ಓಕೆ, ಹೌದೌದು, ಆತರ ಕೊರಿಯರ್ ಮಾಡ್ಬಿಡ್ತೀವಿ. ಪ್ರೊಫೆಷನಲ್. ಸೊ ಅಲ್ಲಿ ಪಕ್ಕದಲ್ಲಿ ಅವ್ರ ಮಿಕ್ಸಿ ಫ್ಯಾನ್ ರಿಪೇರಿ ಮಾಡೋಂಥವ್ರು ಅನ್ಫಿಟ್ ಮಾಡ್ಕೊಡ್ತಾರೆ. ಫಿಟ್ ಮಾಡಿಸ್ಕೋಬಹುದು. ಗೊತ್ತಾದ್ರೆ ಅವರೇ ಮಾಡ್ಕೋಬಹುದು, ಗೊತ್ತಿಲ್ಲ ಅಂದ್ರೆ ಮಿಕ್ಸಿ ರಿಪೇರಿ ಮಾಡೋರ ಹತ್ರ ಹೋಗಿ ಮಾಡ್ತಾರೆ. ಓಕೆ, ಫ್ರೆಂಡ್ಲಿ ಯೂಸರ್ ಆಗಿದೆ ನಿಮ್ಮ ಈ ಪ್ರಾಡಕ್ಟ್ಸ್ ಎಲ್ಲ. ಥ್ಯಾಂಕ್ ಯು ಸರ್. ಓಕೆ, ರೈಟ್. ಸರ್, ಇವಾಗ ನಮ್ಮ ವ್ಯೂವರ್ಸ್ ನಿಮ್ಮ ಶಾಪಿಗೆ ಬರಬೇಕು ಅಂದ್ರೆ ಎಲ್ಲಿ ಬರುತ್ತೆ ಸರ್ ನಿಮ್ಮ ಶಾಪ್ ಮೈಸೂರಲ್ಲಿ? ಮೈಸೂರು ನಜರ್ಬಾದ್ ಬಸ್ ಸ್ಟ್ಯಾಂಡ್ ನಿಂದ ಬರೀ ಅರ್ಧ ಕಿಲೋಮೀಟರ್. ಆಟೋದಲ್ಲಿ ಬಂದ್ರೆ ಬಸ್ ಸ್ಟ್ಯಾಂಡ್ ಇಳಿದ್ಬಿಟ್ಟು 40 ರೂಪಾಯಿ ತಗೋತಾರೆ. ಓಕೆ, ನಜರ್ಬಾದ್ ಗಣೇಶನ ದೇವಸ್ಥಾನದ ಹತ್ರ ಅಂತ. ಓಕೆ, ಇಲ್ಲ ನಮ್ಮ ಊರಿಗೆ ನೀವು ಕಳ್ಸ್ಕೊಡಿ ಅಂದ್ರೆ ನೀವು ಫೋನ್ ಪೇ ಮಾಡಿ ನಿಮ್ಮ ಅಡ್ರೆಸ್ ಎಲ್ಲ. ಕಸ್ಟಮರ್ಸ್ ಇಲ್ಲಿಗೆ ಬರಲೇಬೇಕಾದ ಅವಶ್ಯಕತೆ ಇಲ್ಲ. ಓಕೆ, ನೀವು ಫೋನ್ ಪೇ ಮಾಡಿ ಒಂದು ಸ್ಕ್ರೀನ್ ಶಾಟ್ ಹಾಕಿ ಮತ್ತೆ ನೀವು ಅಡ್ರೆಸ್ ಎಲ್ಲ ಟೈಪ್ ಮಾಡಿ ವಾಟ್ಸ್ಆಪ್ ಮಾಡಿದ್ರೆ ನಾವು ನಿಮ್ಮ ಊರಿಗೆ ಬರಂಗ್ ವ್ಯವಸ್ಥೆ ಮಾಡ್ತೀವಿ. ಓಕೆ ಓಕೆ, ರೈಟ್ ಸರ್. ಅಲ್ಲಿಗೆ VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ. VRL ಟ್ರಾನ್ಸ್ಪೋರ್ಟ್ ಬಂದಾಗ 100 ರೂಪಾಯಿ ಡೆಲಿವರಿ ಚಾರ್ಜ್ ಕೊಟ್ಟು ತಗೋಬೇಕು. ಓಕೆ, ಮತ್ತೆ ನೀವೇ ಅಲ್ಲೋ ಕಲೆಕ್ಟ್ ಮಾಡಬೇಕು. ಓಕೆ, ಅವ್ರದ್ದು ತಗೊಂಡ ನಂತರ ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನ ಒಂದ್ಸಲ ಫೋನ್ ಮಾಡಿ ನಿಮಗೆ ಕೇಳಿದ್ರೆ ನೀವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ, ಬೈ ಚಾನ್ಸ್ ಅಷ್ಟಮಿಕ್ಕಿ ಬೇಕು ಅನ್ನೋರಿಗೆ ನಮ್ಮ ಯೂಟ್ಯೂಬ್ ವಿಡಿಯೋಗಳಲ್ಲಿ ಇರುತ್ತೆ, ಅದನ್ನ ನೋಡ್ಕೊಂಡು ಮಾಡ್ಕೋಬೋದು. ಓಕೆ, ಆಗಲಿ ಸರ್. ಆಮೇಲೆ ಇದು ಅಡಾಪ್ಟರ್ ಬೈ ಚಾನ್ಸ್ ಕರೆಂಟ್ ಯೂಸ್ ಮಾಡ್ತಾರಲ್ಲ ಸರ್ ಮನೆಗೆ, ಬೈ ಚಾನ್ಸ್ ನಾವು ಬ್ಯಾಟ್ರಿ ಯೂಸ್ ಮಾಡಲ್ಲ, ಅಡಾಪ್ಟರ್ ಯೂಸ್ ಮಾಡ್ತೀವಿ ಅಂತಾರಲ್ಲ, ಅದೇನು ಜಾಸ್ತಿ ಖರ್ಚು ಬರಲ್ಲ ಅಲ್ಲ? ಏನು ಫೋನ್ ಚಾರ್ಜ್ ಎಷ್ಟು ಮಾಡ್ತಾರೆ ಅಷ್ಟೇ ಬರುತ್ತೆ? ಎಷ್ಟು ನೀವು ಚಾರ್ಜ್ ಬರುತ್ತೋ ಓಕೆ, ಅಷ್ಟೇ ಬರುತ್ತೆ, ಅದು ಕರೆಂಟ್ ಬಿಲ್ಲು ಬರಲ್ಲ. ಓಕೆ ಓಕೆ ಸರ್, ಆಗ್ಲೇ ಹೇಳಿದ್ನಲ್ಲ ನಿಮಗೆ ಗ್ಲಾಸ್ ಹುಲ್ಲು ಅಂತೇಳಿ. ನೋಡಿ, ಇದು ಮಧ್ಯದಲ್ಲಿ ಒಂದು ಶೀಟ್ ಇರುತ್ತೆ, ಅದು 304 ಗ್ರೇಡ್ ಶೀಟ್. ಆಮೇಲೆ ಇಲ್ಲಿ ಗ್ಲಾಸ್ ಹುಲ್ಲು ಹೀಟ್ ರಿಜಿಸ್ಟರ್ಡ್ ಒಂದು 1.5 ಇಂಚ್ ದಪ್ಪಕ್ಕೆ ತುಂಬ್ತೀವಿ ಒಳಗಡೆ. ಆಮೇಲೆ ಇನ್ನರ್ ಚೇಂಬರ್ ಇದ್ರೊಳಗಡೆ ಕೂರೋದು. ಇದ್ರೊಳಗೆ ಇನ್ನರ್ ಚೇಂಬರ್ ಕೊಡ್ತೀವಿ. ಇದು ನೋಡಿ ಥಿಕ್ನೆಸ್ ನೋಡಿ, 3.3 mm ಥಿಕ್ನೆಸ್. ಕರೆಕ್ಟ್. ಸೊ ಇದು ನಿಮ್ಮ ಮೆಥಡ್. ಸೊ ಇದು ಹಾಕಿರೋದ್ರಿಂದ ನಮಗೆ ಹೀಟು ಹೊರಗಡೆ ಬರಲ್ಲ. ಓಕೆ ಓಕೆ. ಮತ್ತೆ ಇದು ಗ್ಲಾಸ್ ಅನ್ನೋದು ಬೆಂಕಿಗೂ ಸುಡಲ್ಲ. ಆ ತರ ಮೆಟೀರಿಯಲ್ ಅದು. ಓಕೆ ಓಕೆ. ಬೇರೆ ಪ್ರಾಡಕ್ಟ್ಗೂ ನಿಮ್ ಪ್ರಾಡಕ್ಟ್ಗೂ ಏನ್ ಸರ್ ಡಿಫ್ರೆನ್ಸ್? ಸರ್, ಅವರೆಲ್ಲ ಮಾಡೋದು ಕ್ಯಾಸ್ಟ್ ಐರನ್ ಇಂದ, ಅದು ನೀರ್ ಬಿದ್ರೆ ಒಡೆದೋಗುತ್ತೆ. ನಾವು ಮಾಡೋದು ಸ್ಟೀಲ್ ಇಂದ, ನೀರ್ ಬಿದ್ರು ಏನಾಗಲ್ಲ. ಅಂದ್ರೆ ಒಳ್ಳೆ ಗ್ರೇಡ್ 304 ಗ್ರೇಡ್ ಹಾಕಿ ಒಂದು 3 mm, 3.5 mm, 2.5 mm ಇವೆಲ್ಲ ಮಿನಿ ಕಮರ್ಷಿಯಲ್ 2.5 mm ಹಾಕ್ತಿವಿ. ಇದಕ್ಕಿಂತ ದೊಡ್ಡದಕ್ಕೆ 3.5 mm ಥಿಕ್ನೆಸ್ ಹಾಕ್ತಿವಿ. 304 ಗ್ರೇಡ್ ಒರಿಜಿನಲ್ ಸ್ಟೀಲ್.
ಸರ್ ನಮಸ್ಕಾರ. ಹೇಳಿ. ಏನು ಸರ್ ನಿಮ್ಮ ಹೆಸರು? ಶಿವಣ್ಣ ಅಂತ. ಶಿವಣ್ಣವ್ರು ಎಲ್ಲಿಂದ ಬಂದಿದ್ದೀರಾ ತಾವು? ಪಾಂಡುಪುರ. ಓಕೆ, ಸೌದೆ ಒಲೆ ತೊಗೊಂಡೋಗ್ತಾ ಇದ್ದೀರಾ. ಎಷ್ಟಾಯ್ತು ಸರ್ ನಿಮಗಿದು? 2,500. ಇದು ಯೂಸ್ ಮಾಡಬೇಕು ಅಂತ ಏನಕ್ಕೆ ಸರ್ ನಿಮ್ಗೆ ಐಡಿಯಾ ಬಂದಿದ್ದು? ನಮ್ಮದು ವೇಸ್ಟ್ ಆಗಿ ಬಿದ್ದಿರೋದು ಮೆಟೀರಿಯಲ್ ಸಿಗಾವಟ್ಟೆ ಸೆಂಟ್ರಿ ಮೆಟೀರಿಯಲ್ ಇದೆ. ಅದಕ್ಕೋಸ್ಕರ ತಗೊಂಡು ಹೋಗ್ತಾ ಇರೋದು. ಓ, ಸೌದೆಗಳು ನಿಮ್ಮ ಆಲ್ರೆಡಿ ಸಖತ್ತಾಗಿದೆ. ಸೊ ಅದು ವೇಸ್ಟ್ ಆಗೋದು ಬೇಡ, ಉಪಯೋಗ ಆಗಲಿ ಅಂತ. ಓಕೆ, ಇದ್ರ ಬಗ್ಗೆ ಯಾರು ಹೇಳಿದ್ರು ಸರ್ ನಿಮಗೆ? ಫೇಸ್ಬುಕ್ಕಲ್ಲಿ ನೋಡಿದ್ದೆ. ಫೇಸ್ಬುಕ್ಕಲ್ಲಿ. ಸೊ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ ಆಲ್ರೆಡಿ. ಯೂಸ್ ಮಾಡ್ತಾ ಇದ್ದಾರಂತೆ. ಓಕೆ, ಆಯ್ತು ಸರ್, ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಕೇಳಿದ್ರಲ್ಲ ಆತ್ಮೀಯರೇ, ನಿಜವಾಗ್ಲೂ ಭಾಳ ಆಶ್ಚರ್ಯ ಆಯಿತು ಮತ್ತು ಭಾಳ ಖುಷಿ ಆಯಿತು. ಅತಿ ಚಿಕ್ಕ ವಯಸ್ಸಿನಲ್ಲೇ ಒಂದು ಉದ್ಯಮಿಯಾಗಿ, ಅಂದರೆ ಒಬ್ಬ ಎಂಟರ್ಪ್ರೈನರ್ ಆಗಿ ಬೆಳೆಯೋದಿದೆಯಲ್ಲ, ಅದು ನಿಜವಾಗ್ಲೂ ಭಾಳ ಹೆಮ್ಮೆಯ ವಿಷಯ. ಆಮೇಲೆ ಎಸ್ಪೆಷಲಿ ಈ ಪ್ರಾಡಕ್ಟ್ಗಳು ಯೂಸ್ ಮಾಡಿದ್ರೆ ಹೋಟೆಲ್ ಅವ್ರಿಗಾಗ್ಬೋದು ಅಥವಾ ಕ್ಯಾಟ್ರಿಂಗ್ ಅವ್ರಿಗಾಗ್ಬೋದು, ಹಾಸ್ಟೆಲ್ಗಳಿಗೆ ಮಾಸ್ ಲೆವೆಲಲ್ಲಿ ಯಾರು ಗ್ಯಾಸ್ ಇಂತ ಬಳಸ್ತಾ ಇರ್ತಾರೋ ಅಂಥವ್ರಿಗೆ ಒಂದು ಸೂಕ್ತವಾದ ಪರಿಹಾರ. ನಿಮ್ಮ ಪ್ರತಿ ವರ್ಷದ ಆದಾಯದ ಜೊತೆಗೆ ಎಕ್ಸ್ಟ್ರಾ 3.5 ಲಕ್ಷ ಅಮೌಂಟನ್ನು ಇದರಿಂದ, ಈ ಸ್ಟವ್ಗಳನ್ನು ಬಳಸೋದ್ರಿಂದ ನೀವು ಉಳಿಸ್ಬಹುದು. ಇದು ಬರೀ ಮಾತಲ್ಲ, ಒಂದಷ್ಟು ಹೋಟೆಲ್ಗೂ ಕೂಡ ವಿಸಿಟ್ ಮಾಡಿದ್ವಿ, ಅವರು ಕೂಡ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇವಾಗಿನ GST ಮತ್ತು ಲೇಬರ್ ಕಾಸ್ಟ್ ಇವುಗಳನ್ನೆಲ್ಲ ಕಾಸ್ಟ್ ಕಟ್ಟಿಂಗ್ ಮಾಡಿ ಹೇಗೆ ಅಮೌಂಟನ್ನು ಉಳಿಸ್ಬೋದು ಅಂತ ಯೋಚನೆ ಮಾಡಿದಾಗ ಅವರೆಲ್ಲರೂ ಹೋಗಿದ್ದು ಈ ಸೌದೆ ಒಲೆ ಕಾನ್ಸೆಪ್ಟ್ಗೆ. ಸೊ ನಿಮಗೂ ಕೂಡ ಈ ಸೌದೆ ಒಲೆ ಬೇಕು ಅನ್ನಂಗಿದ್ರೆ ಖಂಡಿತ ನೀವು ಮೈಸೂರಿಗೆ ಬನ್ನಿ. ಮೈಸೂರಿನ ನಜರ್ಬಾದಿಗೆ ಬಂದರೆ ದಸ್ತಗೇರಿ ಅಂತ ಇದೆ, ಇಲ್ಲಿ ಗಣೇಶನ ದೇವಸ್ಥಾನ ಇದೆ. ಗಣೇಶನ ದೇವಸ್ಥಾನ ಹತ್ರ ಬಂದರೆ ನೀವು ಭಾನುಪ್ರಕಾಶ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ತೋರಿಸ್ತಾರೆ. ಸೊ ಅವರು ನಿಮಗೆ ಅವ್ರ ಗೋಡನ್ ಕರ್ಕೊಂಬರ್ತಾರೆ, ಅವ್ರ ಹತ್ರ ಇರೋ ಪ್ರಾಡಕ್ಟೆಲ್ಲ ಹೇಳ್ತಾರೆ, ನಿಮ್ಗೆ ಅನುಕೂಲವಾಗಿರೋವಂಥದ್ದನ್ನ ನೀವು ತೊಗೋಬೋದು. ಬೈ ಚಾನ್ಸ್ ನೀವು ಬರೋಕ್ಕಾಗಲಿಲ್ಲ ಅಂತಂದರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಫೋನ್ ವಾಟ್ಸಪ್ಗೆ ಅವರ ಇರೋ ಪ್ರಾಡಕ್ಟ್ಸ್ಗಳನ್ನೆಲ್ಲ ಹೇಳ್ತಾರೆ. ಸೊ ನೀವು ಫೋನ್ಪೇ ಮುಖಾಂತರ, ಗೂಗಲ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಿದ್ರೆ ಅವರು ನಿಮಗೆ ಡೋರ್ ಡೆಲಿವರಿಗೆ ಕಳಿಸ್ಕೊಡ್ತಾರೆ. ಸೊ ಇಷ್ಟೆಲ್ಲ ಅನುಕೂಲ ಇದೆ, ಖಂಡಿತ ಮಿಸ್ ಮಾಡ್ಕೊಬಿಡಿ. ಇದನ್ನು ಬಳಸ್ಕೊಂಡ ನಂತರ ಈ ಸ್ಟವ್ನ ಒಪಿನಿಯನ್ನು ಮತ್ತು ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದನ್ನ ಖಂಡಿತ ನಮ್ಮ ವಿಡಿಯೋ ಕಮೆಂಟ್ ಬಾಕ್ಸ್ ಹಾಕೋದನ್ನ ಮರಿಬೇಡಿ. ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾ ಇರಿ ಸೂರಿ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.